ಎಲ್ಲರಿಗೂ ಮತ್ತೊಂದು ಮೋಟೋ ವ್ಲಾಗ್ ಆರ್ ಸ್ಕೂಟರ್ ವ್ಲಾಗ್ಗೆ ಸ್ವಾಗತ. ಸೊ ಇವತ್ತು ವೆದರು ಆಲ್ರೆಡಿ ಸ್ವಲ್ಪ ಮಳೆ ಬಂತು. ಸೊ ಆಲ್ರೆಡಿ ನಾನು ರೆಡಿ ಆಗಿಬಿಟ್ಟೆ. ಯಾಕೆ ಮಳೆ ಬಂದರೆ ತಿರ್ಗಾ ಜರ್ಕಿನ್ ಹಾಕಿ ತೆಗೆಯೋದು ಏನಕ್ಕೆ ಅಂತ. ಸೊ ಜರ್ಕಿನ್ ಹಾಕ್ಬಿಟ್ಟಿದ್ದೀನಿ. ಸೊ ಎನಿವೆ, ಸೊ ರೀಸೆಂಟ್ಲಿ ನಾನೊಂದು ವೀಡಿಯೋ ಮಾಡಿದ್ದೆ, ಶಾರ್ಟ್ ವೀಡಿಯೋ ಬೇಸಿಕಲಿ ರಿಗಾರ್ಡಿಂಗ್ ದ ಗಿಗ್ EV ಸ್ಕೂಟರ್ಸು. ಸೊ ಅದ್ರ ಮೇಲೆ ನಿಮ್ಮದು ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ, ಸಾಕಷ್ಟು ಲೈಕ್ ಮಾಡಿದ್ದೀರಾ. ನಾನು ಜನರಲಿ ಐ ವುಡ್ ಸೇ ವೀಡಿಯೋದು ರೆಸ್ಪಾನ್ಸ್ ಚೆನ್ನಾಗಿದೆಯಾ ಚೆನ್ನಾಗಿಲ್ಲ ಅಂತ ನಾನು ಜನರಲಿ ಲೈಕ್ಸ್ ಮೇಲೆ ನಾನು ಡಿಸೈಡ್ ಮಾಡ್ತೀನಿ. ಐ ಥಿಂಕ್ ರೀಸೆಂಟ್ಲಿ ಇನ್ನೊಂದು ವೀಡಿಯೋ ಮಾಡಿದ್ದೆ ನಾನು, ಒಂದು ಹನಿ ಕೇಕ್ನ ಮೈಸೂರಲ್ಲಿ ಮಳೆ ಬರಬೇಕಾದ್ರೆ ಶೂಟ್ ಮಾಡಿದೆ. ಹನಿ ಕೇಕ್ ಜೊತೆಗೆ ನನ್ನ ಮೋಟರ್ ಸೈಕಲ್ ದಟ್ ಇಸ್ ಸ್ಕ್ರಾಮ್ಲರ್ 4X ಅದ್ರ ಮೇಲೂ ಸಾಕಷ್ಟು ಜನ ನೀವು ಲೈಕ್ಸ್ ಮಾಡಿದ್ದೀರಾ, ಅರೌಂಡ್ 13 ಲೈಕ್ಸ್ ಮಾಡಿದ್ದೀರಾ. ಸೊ ಥ್ಯಾಂಕ್ಸ್ ಅ ಲಾಟ್. ಸೊ ಐ ಥಿಂಕ್ ಆ ವೀಡಿಯೋ ಇಷ್ಟ ಆಗಿರ್ಬೋದು. ಮೇ ಬಿ ನಿಮಗೆ ದಟ್ ಮೆಮೊರಿ ರಿಫ್ರೆಶ್ ಆಗಿರುತ್ತೆ ಆಫ್ ಈಟಿಂಗ್ ದೋಸ್ ಹನಿ ಕೇಕ್ಸ್ ಇನ್ ದೋಸ್ ರೈನು. ಎನಿವೆ ಅದು ಇಷ್ಟಪಟ್ಟಿದ್ದೀರಾ. ಆ್ಯಂಡ್ ಆಲ್ಸೋ ಈ ವಿಡಿಯೋ ನಾನು ಹೇಳ್ದಂಗೆ ದ EV ಸ್ಕೂಟರ್ ಮೇಲೆ, ಗಿಗ್ EV ಸ್ಕೂಟರ್ ಮೇಲೂ ನೀವು ಇಷ್ಟಪಟ್ಟಿದ್ದೀರಾ. ಐ ಹೋಪ್ ನನ್ನ ಎಕ್ಸ್ಪ್ಲನೇಷನ್ ಚೆನ್ನಾಗಿತ್ತು ಆ್ಯಂಡ್ ಯು ಲೈಕ್ ದ ಎಕ್ಸ್ಪ್ಲನೇಷನು, ದ ಕಂಪ್ಯಾರಿಸನ್ ಬಿಟ್ವೀನ್ ದ ರಿವರ್ ಇಂಡಿ ವರ್ಸಸ್ ದ TVS ಆರ್ಬಿಟರು. ಸೊ ನಾನು ಅಂದ್ಕೊಂಡಿರಲಿಲ್ಲ ಅಷ್ಟು ಜನ ಇಷ್ಟಪಡ್ತಾರಂತ. ಬಟ್ ಪ್ರೀವಿಯಸ್ಲಿ ನಾನು EV ಸ್ಕೂಟರ್ಸ್ ಮೇಲೆ ಮಾಡಿದಾಗ ಅಷ್ಟು ನನಗೆ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಾ ಇರಲಿಲ್ಲ. ಬಟ್ ಮೇ ಬಿ ನಾನು ಚೆನ್ನಾಗಿ ಡಿಸ್ಕಷನ್ ಮಾಡಿರ್ಬೋದು, ಆರ್ ನಿಮಗೆ ಈ ಟಾಪಿಕ್ ಮೋರ್ ಇಂಪಾರ್ಟೆಂಟ್ ಇರ್ಬೋದು. ಆರ್ ಮೋಸ್ಟ್ ಲೈಕ್ಲಿ ನನಗೆ ಅನ್ನಿಸ್ತಾ ಇದೆ ಅಂದರೆ EVs ಮೇಲೆ ಜನರದ್ದು ಇವಾಗ ಕೈಂಡ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಆಗ್ತಾಯಿದೆ. ಬಿಕಾಸ್ ನಿಮಗೆ ಗೊತ್ತು ಕರೆಂಟ್ ಫಿನಾನ್ಷಿಯಲ್ ಸಿಚುವೇಶನ್ ಯಾವ ಥರ ಇದೆ, ಎಲ್ಲ ಟೈಟ್ ಆಗ್ತಾಯಿದೆ, ಎಕ್ಸ್ಪೆನ್ಸಿವ್ ಆಗ್ತಾಯಿದೆ ಎಲ್ಲನೂ. ಸೊ ರನ್ನಿಂಗ್ ಕಾಸ್ಟ್ನ ಸೇವ್ ಮಾಡೋದು ಎಲ್ಲರದ್ದು ಪ್ರಾಮುಖ್ಯತೆ ಆಗಿಬಿಟ್ಟಿದೆ, ಎಸ್ಪೆಷಲಿ ಗಾಡಿ ತೊಗೋಬೇಕಾದ್ರೆ. ಸೊ ಮೋಸ್ಟ್ ಲೈಕ್ಲಿ ಅದರಿಂದ EVದು ಡಿಮಾಂಡ್ ಜಾಸ್ತಿ ಆಗಿರ್ಬೋದು. ಸೊ ಅದರಿಂದನೂ ವೀಡಿಯೋ ಇಷ್ಟಪಟ್ಟಿರ್ಬೋದು, ಅವ್ರು ನಾನು ಎಕ್ಸ್ಪ್ಲನೇಷನ್ ಮಾಡಿರೋದು ನಿಮ್ಗೆ ಇಷ್ಟ ಆಗಿರ್ಬೋದು. ವಾಟ್ ಎವರ್ ಬಿ ದ ರೀಸನ್, ಥ್ಯಾಂಕ್ಸ್ ಅ ಲಾಟ್ ಫಾರ್ ಲೈಕಿಂಗ್ ಮೈ ವಿಡಿಯೋ. ಡೆಫಿನೆಟ್ಲಿ EVs ಮೇಲೆ ನಾನು ವೀಡಿಯೋಸ್ ಮಾಡ್ತಾ ಇರ್ತೀನಿ. ಎನಿವೆ ನಾನು ಎಷ್ಟೊಂದು ಆಲ್ರೆಡಿ ವೀಡಿಯೋಸ್ ಮಾಡಿದ್ದೀನಿ. ಆಲ್ರೆಡಿ EV ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಒಂದು ವೀಡಿಯೋ ಮಾಡಿದ್ದೀನಿ. ಆ್ಯಂಡ್ ಆಲ್ಸೋ ADV ಮೋಟರ್ ಸೈಕಲ್ನ ನೀವು EV ಫಾರ್ಮಲ್ಲಿ ನೋಡ್ಬೋದಾ ನೋಡೋಕ್ಕಾಗಲ್ವಾ ಅದ್ರ ಮೇಲೂ ಡಿಸ್ಕಷನ್ಸ್ ಮಾಡಿದ್ದೀನಿ. ಫ್ಯೂಚರಲ್ಲೂ ಕೆಲವು EV ಮೇಲೆ ಡಿಸ್ಕಷನ್ಸ್ ಮಾಡೇ ಮಾಡ್ತೀನಿ. ಓಕೆ, ಮಳೆ ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಎನಿವೆ ಥ್ಯಾಂಕ್ಸ್ ಅ ಲಾಟ್ ಅಂತ ಹೇಳ್ಬೇಕಂತ ಇದ್ದೆ ಅಷ್ಟೇ. ಸೊ ಎನಿವೆ ಇವತ್ತಿನ ಟಾಪಿಕ್ ಬಗ್ಗೆ ಬರೋಣ. ಸೊ ಅದನ್ನು ಕೈಂಡ್ ಆಫ್ ನಾನು ಜನರದ್ದು ರಿಯಾಕ್ಷನ್ ನೋಡಿಬಿಟ್ಟು ಆ ಟಾಪಿಕ್ನ ಅಗೇನ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಲಾಸ್ಟ್ ಆಫ್ ದ ಹಾಂಡಾ ರೀಸೆಂಟ್ ಲಾಂಚಸ್ಸು, ಓಕೆನಾ. ಸೊ ನಿಮಗೆ ಗೊತ್ತು ಹಾಂಡಾದವರು ಗ್ರ್ಯಾಂಡಾಗಿ ಲಾಂಚ್ ಮಾಡಿಬಿಟ್ಟಿದ್ರು ಆಲ್ ದೇರ್ ವೆಹಿಕಲ್ಸು, ನ್ಯೂ ವೆಹಿಕಲ್ಸು ವಿಚ್ ತುಂಬ ಜನ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಹಾಂಡಾ ಈ ಥರ ತರ್ತಾರೆ ಅಂತ. ಜನರಿಗೆ ಬೇಕಾಗಿರೋಂಥ ವೆಹಿಕಲ್ಸ್ನ, ಅದು ಅಫೋರ್ಡೆಬಲ್ ಪ್ರೈಸಲ್ಲಿ. ಸೊ ಇನ್ನೂ ಪ್ರೈಸ್ ಅನೌನ್ಸ್ ಮಾಡಿಲ್ಲ, ಬಟ್ ಲುಕ್ಸ್ ಲೈಕ್ ಆಲ್ ಆಫ್ ದೆಮ್ ವಿಲ್ ಬಿ ಇನ್ ಅಫೋರ್ಡೆಬಲ್ ಪ್ರೈಸ್ ರೇಂಜಲ್ಲಿ. ಸೊ ಅದು ತುಂಬ ಖುಷಿಯಾದ ವಿಚಾರ. ಆ್ಯಂಡ್ ಅದರ ಮೇಲೆ ನಾನು ಆಬ್ವಿಯಸ್ಲಿ ಬ್ರೀಫಾಗಿ ಈಚ್ ಆಫ್ ದ ವೆಹಿಕಲ್ ಮೇಲೂ ನಾನು ವೀಡಿಯೋ ಮಾಡಿದ್ದೆ. ಬಟ್ ಆಲ್ಸೋ ಇಂಡಿವಿಜುವಲ್ ವೆಹಿಕಲ್ಸ್ ಮೇಲೆ ನಾನು ಲೈಕ್ ದ ADV 160, CB 500, ರೆಬೆಲ್ 500 ಮೇಲೆ ರೆಬೆಲ್ 300. ಸೊ ಇದ್ರ ಮೇಲೆ ನಾನು ಆಲ್ರೆಡಿ ವೀಡಿಯೋಸ್ ಮಾಡಿದ್ದೀನಿ. ಓಕೆ, ಮಳೆ ಜೋರಾಗ್ಬಿಡ್ತು, ಪರವಾಗಿಲ್ಲ, ವೀಡಿಯೋಸ್ ಮಾಡೋಣ. ಸ್ವಲ್ಪ ನಿಮಗೆ ದ ಡ್ರಾಪ್ಲೆಟ್ಸ್ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಅದ್ರ ಮೇಲೆ ವೀಡಿಯೋಸ್ ಮಾಡಿದ್ದೆ ನಾನು. ಸೊ ಲಾಸ್ಟ್ ಆಫ್ ದೋಸ್ ವೀಡಿಯೋಸ್ ಇವಾಗ ಹಾಂಡಾದು ಲಾಸ್ಟ್ ಲಾಂಚಸ್ ಮೇಲೆ. ಇನ್ನೊಂದು ಸ್ಕೂಟರ್ ಇದೆ, EV ಸ್ಕೂಟರು QC3 ಅಂತ. ಅದ್ರ ಮೇಲೆ ನಾನು ವೀಡಿಯೋ ಮಾಡಲ್ಲ, ಬಿಕಾಸ್ ಜನರಿಗೂ ಆ ಗಾಡಿ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಆ್ಯಂಡ್ ಹಾಂಡಾಗೂ ಅನಿಸ್ತಾ ಇದೆ ಇಂಟ್ರೆಸ್ಟ್ ಇಲ್ಲ, ಬಿಕಾಸ್ ಅವರು ಎಲ್ಲ ಕಡೆ ಲಾಂಚ್ ಮಾಡ್ತಾಯಿಲ್ಲ ಈ ಗಾಡಿನ. ಸೊ ಎನಿವೆ ಅದನ್ನು ಮಾಡೋಕ್ಕೆ ಹೋಗಲ್ಲ ನಾನು. ಸ್ವಲ್ಪ ಜಾಸ್ತಿನೇ ಜೋರಾಗಿದೆ ಇವಾಗ. ಎನಿವೆ ಪರವಾಗಿಲ್ಲ, ಇದು ನಿಲ್ಲುತ್ತೆ ಇದು ಮಳೆ, ಡೋಂಟ್ ವರಿ. ಸೊ ದ ಲಾಸ್ಟ್ ಆಫ್ ದ ವೆಹಿಕಲ್ ಬಂದ್ಬಿಟ್ಟು ಇಸ್ ದ ಅಡ್ವೆಂಚರ್ ವೆಹಿಕಲ್ ಲಾಂಚು. ಆಬ್ವಿಯಸ್ಲಿ ಇದೂ ತುಂಬ ಎಕ್ಸ್ಪೆಕ್ಟೇಷನಿಂದ ವೆಯ್ಟ್ ಮಾಡ್ತಾಯಿದ್ರು ಜನ. ದ XR 300 ರ್ಯಾಲಿ ಹಾಗೂ XR 300L, ಓಕೆನಾ. ಈ ಎರಡು ಗಾಡಿ ಸಾಕಷ್ಟು ಚೆನ್ನಾಗಿ ಹ್ಯಾಪಿಯಾಗಿದ್ದಾರೆ, ಬಿಕಾಸ್ ಇಟ್ ಈಸ್ ಲಾಂಚ್ಡು. ಸೋಷಿಯಲ್ ಮೀಡಿಯಾದಲ್ಲೂ ಸಾಕಷ್ಟು ಶೇರ್ ಮಾಡ್ತಾ ಇದ್ದಾರೆ. ಬಟ್ ಹಾಗೆ ನಾನು ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ, ದಟ್ ಹಾಂಡಾ ವೀಡಿಯೋಸಲ್ಲಿ ಹೇಳಿದ್ದೆ ದಟ್ ಇದನ್ನು ಎಷ್ಟು ಹೈಪ್ ಮಾಡ್ತಾ ಇದ್ದಾರೆ ಜನ, ಅಷ್ಟು ಸೇಲ್ಸ್ ನಂಬರಲ್ಲಿ ಮಾಡಲ್ಲ ಅಂತ ನಂಗೆ ಅನ್ನಿಸ್ತಾ ಇದೆ, ಓಕೆನಾ. ದಟ್ ಇಸ್ ವಾಟ್ ಐ ಥಿಂಕು. ಬಟ್ ಏನಿಗೆ ನೋಡಬೇಕು, ಜನರದ್ದು ರೆಸ್ಪಾನ್ಸ್ ಮೇ ಬಿ ಡಿಫ್ರೆಂಟ್ ಆಗಿರ್ಬೋದು. ಬಟ್ ಇವತ್ತಿನ ಟಾಪಿಕ್ಕು ಇಸ್ ನಾಟ್ ಗೋಯಿಂಗ್ ಟು ಬಿ ಓನ್ಲಿ ಅಬೌಟ್ ದ XR 300 ರ್ಯಾಲಿ ಮಾತ್ರ ಅಲ್ಲ. ಇಟ್ ಈಸ್ ಗೋಯಿಂಗ್ ಟು ಬಿ ಅಬೌಟ್ ಸಮಥಿಂಗ್ ಬಿಗರ್ ಆಲ್ಸೋ, ಓಕೆನಾ. ಈ ಗಾಡಿ ಲಾಂಚ್ ಆಗಿಬಿಟ್ಟು ಸಮಥಿಂಗ್ ಬಿಗರ್ ಮೆಸೇಜು ಎಲ್ಲ ಮ್ಯಾನುಫ್ಯಾಕ್ಚರ್ಸ್ ಕೊಡ್ತಾ ಇದ್ದಾರೆ. ಸೊ ಅದನ್ನು ಅರ್ಥ ಮಾಡ್ಕೊಳ್ಳೋಣ. ದ ಫಸ್ಟ್ ಥಿಂಗ್ ಬಂದ್ಬಿಟ್ಟು XR 300L ಬಗ್ಗೆ ಫಸ್ಟು ನಾನು ಹೇಳ್ಬಿಡ್ತೀನಿ ನನ್ನ ಒಪಿನಿಯನು. ಜಾಸ್ತಿ ಏನೂ ಇಲ್ಲ, ಬಿಕಾಸ್ ಆ ಗಾಡಿನ ತೊಗೊಳ್ಳೋರು ಐ ಡೋಂಟ್ ಥಿಂಕ್ ವಿಲ್ ಬಿ ಅ ಲಾಟ್ ಎನಿವೇ. ಬಟ್ ಸ್ಟಿಲ್ ಯಾಕೆ ತೊಗೊಳ್ತಾರೆ ಅಂತ ನಾನು ಹೇಳ್ಬಿಡ್ತೀನಿ. ಫಸ್ಟ್ ಆಫ್ ಆಲ್ ಈ ವೆಹಿಕಲ್ ಬಂದ್ಬಿಟ್ಟು ಸೆಗ್ಮೆಂಟ್ ಯಾವುದು ಅಂತ ಕೇಳೋದಾದರೆ ಬಜೆಟ್ ಆಫ್ ರೋಡ್ ಮೋಟರ್ ಸೈಕಲ್ ಸೆಗ್ಮೆಂಟಲ್ಲಿ ಇದು ಲಾಂಚ್ ಆಗ್ತಾಯಿದೆ. ಬಿಕಾಸ್ ನೀವು ಗಾಡಿ ನೋಡಿದ್ರೆ ಗೊತ್ತಾಗ್ತಾ ಇದೆ 21-18 ಕಾಂಬಿನೇಷನ್ ಇದೆ ವೀಲ್ ಸೈಜು. ಆ್ಯಂಡ್ ದ ಡಿಸೈನ್ ನೋಡಿಬಿಟ್ಟೆ ಕ್ಲಿಯರಾಗಿ ಗೊತ್ತಾಗುತ್ತೆ ಇದೊಂದು ಆಫ್ ರೋಡಿಂಗ್ ಮೋಟರ್ ಸೈಕಲ್, ಓಕೆನಾ.
ಸೊ ಇಟ್ ವಿಲ್ ಬಿ ಕಂಪೀಟಿಂಗ್ ಸ್ಟ್ರೇಟ್ ಅಪ್ ವಿತ್ ಎಕ್ಸ್ಪಲ್ಸ್ 200 Pro. ಓಕೆನಾ. ಎಸ್, ಇಟ್ ಇಸ್ ನಾಟ್ ದ 210 ಅಲ್ಲ, ಇಟ್ ಈಸ್ ಗೋಯಿಂಗ್ ಟು ಬಿ ದ 200 Pro ಜೊತೆ ಡೈರೆಕ್ಟ್ಲಿ ಕಾಂಪೀಟ್ ಮಾಡುತ್ತೆ ಇದು. ಇತ್ತೀಚೆಗೆ ಅಂತೂ ನಾನು ತುಂಬ ನೋಡ್ತಾ ಇದ್ದೀನಿ, ಸಾಕಷ್ಟು ಜನ ಆರ್ ಗೋಯಿಂಗ್ ಬ್ಯಾಕ್ ಟು ಎಕ್ಸ್ಪಲ್ಸ್ 200 Pro. ಅದರದ್ದು ಕೇಪಬಿಲಿಟಿನ ಅಂಡರ್ಸ್ಟ್ಯಾಂಡ್ ಮಾಡಿಬಿಟ್ಟು ಅದನ್ನೇ ಇವಾಗ ತೊಗೊಳಕ್ಕೆ ನೋಡ್ತಾರೆ ಓವರ್ ದ ಎಕ್ಸ್ಪಲ್ಸ್ 210 ಆ್ಯಕ್ಚುಲಿ, ಎಸ್ಪೆಷಲಿ ಪೀಪಲ್ ಹು ಆರ್ ಇಂಟ್ರೆಸ್ಟೆಡ್ ಇನ್ ಆಫ್ ರೋಡಿಂಗು. ಬಿಕಾಸ್ ಮಲ್ಟಿಪಲ್ ಅಡ್ವಾಂಟೇಜಸ್ ಇದೆ ಅದರಲ್ಲಿ, ಆ ಗಾಡಿಯಲ್ಲಿ ನಿಮಗೆ ಎಕ್ಸ್ಪಲ್ಸ್ 200 Pro ಅಲ್ಲಿ ಕೇಪೇಬಲ್ ಆಗಿದೆ ಸಾಕಷ್ಟು. ಆ್ಯಂಡ್ ಆಲ್ಸೋ ಬಜೆಟಲ್ಲಿ ನಿಮಗೆ ಸಿಗ್ತಾ ಇದೆ, ತುಂಬಾ ಒಳ್ಳೆ ಕಾಸ್ಟಲ್ಲಿ ಸಿಗ್ತಾ ಇದೆ. ಪಾರ್ಟ್ಸು ನಿಮಗೆ ಚೀಪಾಗಿದೆ. ದ್ಯಾಟ್ ಈಸ್ ವಾಟ್ ಒಂದು ಬಿಗಿನರ್, ಎಸ್ಪೆಷಲಿ ಬಿಗಿನರ್ಗೆ ದಿಸ್ ಇಸ್ ಅ ವೆರಿ ಗುಡ್ ವೆಹಿಕಲ್ಲು. ಪಾರ್ಟ್ಸ್ ರಿಪ್ಲೇಸ್ ಮಾಡೋದು ಈಸಿ, ಚೀಪಾಗಿರುತ್ತೆ, ಸರ್ವಿಸ್ ಸೆಂಟರ್ ಎಲ್ಲ ಕಡೆ ಇದೆ. ಸೊ ಏನು ಬೇಕು ನಿಮಗೆ ಆಫ್ ರೋಡ್ ಮೋಟರ್ ಸೈಕಲಿಂದ ಅದೆಲ್ಲ ನಿಮಗೆ ಸಿಗ್ತಾ ಇದೆ. ಸೊ ಅದರಿಂದ ತುಂಬ ಜನ ಇದನ್ನ ಪ್ರಿಫರ್ ಮಾಡ್ತಾ ಇದ್ದಾರೆ. ಸೊ ಎನಿವೆ ದ್ಯಾಟ್ ಈಸ್ ರಿಯಲಿ ಗುಡ್ಡು. ಸೊ ಇದು ಬೇಸಿಕಲಿ ದ ಎಲ್ ವರ್ಷನ್. ಓ ಮೈ ಗಾಡ್, ಯಪ್ಪ, ಎಲ್ ವರ್ಷನ್ ಬಂದು ವಿಲ್ ಬಿ ಕಂಪೀಟಿಂಗ್ ಡೈರೆಕ್ಟ್ಲಿ ವಿತ್ ಈ ವೆಹಿಕಲೇ. ಬಟ್ ಆಲ್ಸೋ ಐ ನೋ ಬೇರೆ ಆಫ್ ರೋಡಿಂಗ್ ಮೋಟರ್ ಸೈಕಲು ಇದೆ ನಿಮಗೆ. KLX 230 ಇದೆ, ಆ್ಯಂಡ್ ಆಲ್ಸೋ ದ ಎಂಡ್ಯೂರೋ 390 ಇದೆ ನೋಡಿ. ಸೊ ಅದನ್ನ ನೀವು ಕನ್ಸಿಡರ್ ಮಾಡ್ಬೋದು. ಬಟ್ ಎರಡು ನನ್ನ ಪ್ರಕಾರ, ಒಂದು KTM 390 ಎಂಡ್ಯೂರೋ ಬಂದುಬಿಟ್ಟು ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್ ಮೋಟರ್ ಸೈಕಲ್. ಸೊ ಆ ಪ್ರೈಸ್ ರೇಂಜಲ್ಲಿ ಬರೋಲ್ಲ. ಆ್ಯಂಡ್ KLX ಬಂದುಬಿಟ್ಟು ಕವಾಸಾಕಿ ಗಾಡಿ ಆಗಿರೋದ್ರಿಂದ ನಿಮಗೆ ದಟ್ ಅಡ್ವಾಂಟೇಜ್ ಸಿಗೋಲ್ಲ ಆಫ್ ಪಾರ್ಟ್ಸ್ ಅವೈಲಬಿಲಿಟಿ. ನಿಮಗೆ ಹಾಂಡಾ ಕಂಪೇರ್ ಮಾಡೋದಾದರೆ ಹಾಂಡಾದು ಬೆಟರ್ ಇದೆ ಕಂಪೇರ್ಡ್ ಟು ದ ಕವಾಸಾಕಿ. ನಿಮಗೆ ಪಾರ್ಟ್ಸ್ ಅವೈಲಬಿಲಿಟಿ ಆಗಿರಲಿ, ಕಾಸ್ಟ್ ಆಗಿರಲಿ, ಸರ್ವಿಸ್ಸು, ಮೇಂಟೆನೆನ್ಸು, ಸೊ ಅದೆಲ್ಲ ನಿಮಗೆ ಬೆಟರ್ ಹಾಂಡಾದಲ್ಲಿ ಸಿಗುತ್ತೆ. ಸೊ ಅದರಿಂದ ಆಬ್ವಿಯಸ್ಲಿ ದಿಸ್ ವುಡ್ ಬಿ ದ ಬೆಟರ್ ಆಪ್ಷನ್ ಎನಿವೆ. ಬಟ್ ನನ್ನ ಪ್ರಕಾರ ದ ಎಕ್ಸ್ಪಲ್ಸ್ 200 Pro ಅಕಾರ್ಡಿಂಗ್ ಟು ಮೀ ಇಸ್ ದ ಬೆಸ್ಟ್ ಅಮಂಗ್ ದೀಸ್ ಟು. ಬಟ್ ಸ್ಟಿಲ್ ನಿಮಗೆ ಒಂದು ರಿಲಯಬಲ್ ಗಾಡಿ ಬೇಕು ಅಂದರೆ ಯು ಕ್ಯಾನ್ ಗೋ ವಿತ್ XR 300L. ಆ್ಯಂಡ್ ಸೆಕೆಂಡ್ ರೀಸನ್ ಏನಕ್ಕೆ ತೊಗೋತೀರಾ ಅಂದರೆ, ಒಂದು ನಿಮ್ಮದು ಬಜೆಟ್ ಕಮ್ಮಿ ಇದೆ, XR 300 ರ್ಯಾಲಿನ ತೊಗೊಳಕ್ಕೆ ಆಗ್ತಾಯಿಲ್ಲ ಅಂದರೆ ದೆನ್ ಯು ಕ್ಯಾನ್ ಗೋ ವಿತ್ ದಿಸ್ಸು. ಆಲ್ಸೋ ದ ಮೋಸ್ಟ್ ಇಂಪಾರ್ಟೆಂಟ್ ರೀಸನ್ ಏನು ಅಂದರೆ, ಒಂದು ಹಾಂಡಾ ಗಾಡಿ ತೊಗೊಳಕ್ಕೆ ರಿಲಯಬಲ್ ಗಾಡಿ. ಸೊ ನಿಮಗೆ ಎಕ್ಸ್ಪಲ್ಸ್ಗಿಂತ ರಿಲಯಬಲ್ ಅಂತ ಅನ್ಸುತ್ತೆ ಅಂದರೆ ದಟ್ ಈಸ್ ಆಲ್ಸೋ ವೆರಿ ಗುಡ್ ಆಪ್ಷನು. ಆಲ್ಸೋ ಸೀಟ್ ಹೈಟ್ ನಿಮಗೆ ಕೆಲವರಿಗೆ ಆಕ್ಸೆಸಬಲ್ ಆಗ್ತಾ ಇಲ್ಲ ಅಂದರೆ, ಬೇಸಿಕಲಿ XR 300ದು ಸೀಟ್ ಹೈಟ್ ಸ್ವಲ್ಪ ಜಾಸ್ತಿ ಇದೆ ಕಂಪೇರ್ ಟು ದ ಎಲ್ ವರ್ಷನು. ಸೊ ಅದರಿಂದ ಮೇ ಬಿ ಅದರಿಂದನೂ ಕನ್ಸಿಡರ್ ಮಾಡ್ಬೋದು ಶಾರ್ಟ್ ಹೈಟ್ ರೈಡರ್ಸು. ಆ್ಯಂಡ್ ಆಬ್ವಿಯಸ್ಲಿ ಅದೇ ನಾನು ಆಲ್ರೆಡಿ ಹೇಳಿದೆ ಅನಿಸುತ್ತೆ ಬಜೆಟ್ ರಿಗಾರ್ಡಿಂಗು. ಸೊ ಬಜೆಟ್ ಸ್ಯಾಟಿಸ್ಫೈ ಆಗ್ತಾಯಿಲ್ಲ ಅಂತ, ಬಜೆಟಲ್ಲಿ ನಂಗೆ ಸಿಗ್ತಾ ಇದೆ ಒಂದು ಹಾಂಡಾ ಗಾಡಿ ಅಡ್ವೆಂಚರ್ ಬೈಕ್ ಯಾವುದು ಅಂತ ತೊಗೊಳ್ಳೋಣ ಅಂತ ತೊಗೋಬೋದು. ಸೊ ದ್ಯಾಟ್ ಈಸ್ ದ ಓನ್ಲಿ ರೀಸನ್. ಬಟ್ ಮೋಸ್ಟ್ ಲೈಕ್ಲಿ ನೀವು ಇದನ್ನ ತೊಗೋಬೇಕಂದ್ರೆ ಬೇಸ್ಡ್ ಆನ್ ದ ಕ್ಯಾಟಗರಿ ಐ ಥಿಂಕ್ ನೀವು ಇದನ್ನು ಆಫ್ ರೋಡರ್ ಆಗಿ ತೊಗೋಬೇಕಷ್ಟೇ. ಅದರಲ್ಲಿ ಆಬ್ವಿಯಸ್ಲಿ ಎಕ್ಸ್ಪಲ್ಸ್ 200 Pro ಜೊತೆ ಕಂಪೀಟ್ ಮಾಡುತ್ತೆ. ಆ್ಯಂಡ್ ಅಕಾರ್ಡಿಂಗ್ ಟು ಮಿ ಎಕ್ಸ್ಪಲ್ಸ್ 200 Pro ಬೆಟರ್ ಇದೆ. ಬಟ್ ನಿಮ್ಗೆ ಒಂದು ರಿಲಯಬಲ್ ಆಪ್ಷನ್ ಬೇಕಂದರೆ ಯು ಕ್ಯಾನ್ ಗೋ ವಿತ್ ದಿಸ್. ಓಕೆನಾ, ಅಷ್ಟೇ. ಸೊ ದ್ಯಾಟ್ಸ್ ಇಟ್. ನಾವು ಲೆಟ್ಸ್ ಕಮ್ ಟು ದ ಹಾಟ್ ಟಾಪಿಕ್. ಓಕೆನಾ, ಬಿಕಾಸ್ ಜಾಸ್ತಿ ಜನ ನನ್ನ ಪ್ರಕಾರ ವಿಲ್ ಬಿ ಗೋಯಿಂಗ್ ಫಾರ್ ದ XR 300 ರ್ಯಾಲಿ. ಓಕೆನಾ, ಸೊ ಈ ಗಾಡಿ ಬಗ್ಗೆ ಮಾತಾಡೋದಕ್ಕಿಂತ ನನಗೆ ಐ ವಾಂಟ್ ಟು ಟಾಕ್ ಬಿಗರ್ ಥಿಂಗ್. ಏನು ಬಿಗರ್ ಥಿಂಗ್ ಅಂದರೆ, ನಿಮಗೆ ಗೊತ್ತು ದ್ಯಾಟ್ ಅಡ್ವೆಂಚರ್ ಮೋಟರ್ ಸೈಕಲ್ ಇವಾಗ ಯಾವುದು ಪಾಪ್ಯುಲರ್ ಆಗಿದೆ ನಿಮಗೆ ಗೊತ್ತಿರೋಂಗೆ. ದಟ್ ಈಸ್ ದ ಹಿಮಾಲಯನ್ ಆಗಿರಲಿ ಆರ್ KTM 390 ಅಡ್ವೆಂಚರ್. ಎಷ್ಟೊಂದಿದೆ, X ಇದೆ, S ಇದೆ, R ಇದೆ. ಸೊ ಈ ವೆಹಿಕಲ್ಸೇ ಮೇಯ್ನಾಗಿ ಪಾಪ್ಯುಲರ್ ಆಗಿರೋದು. ಓಕೆನಾ, ಸ್ವಲ್ಪ ಒರೆಸ್ಬಿಡೋಣ ನಿಮಗೆ ಕ್ಲೀನಾಗಿ ಕಾಣೋದ್ಲಿ ಅಂತ. ಹೋಪ್ಫುಲಿ ಇವಾಗ ಕ್ಲೀನಾಗಿ ಕಾಣಿಸುತ್ತೆ. ಸೊ ಈ ಗಾಡಿಗಳೇ ಪಾಪ್ಯುಲರ್ ಆಗಿರೋದು. ಬಟ್ ದ ಥಿಂಗ್ ಈಸ್, 10 years ಬ್ಯಾಕ್ ನಾನು ನೋಡ್ದಂಗೆ ದ ಅಡ್ವೆಂಚರ್ ಮೋಟರ್ ಸೈಕಲ್ದು ಲೈಕ್ ಟ್ರೆಂಡ್ ಯಾವ ಥರ ಇತ್ತು, ಅವಾಗಕ್ಕೂ ಇವಾಗಕ್ಕೂ ತುಂಬ ಡಿಫ್ರೆನ್ಸ್ ನಾನು ಫೀಲ್ ಮಾಡ್ತಾಯಿದ್ದೀನಿ. ಓಕೆನಾ, ಇವಾಗ ನನಗೆ ಅಡ್ವೆಂಚರ್ ಬೈಕ್ಸು ಆರ್ ಮೋರ್ ಲೈಕ್ ಒಂದು ಇಂಟೆಲೆಕ್ಚುಯಲ್ ಡಿಸ್ಕಷನ್ಸಲ್ಲಿ ಜಾಸ್ತಿ ಬರ್ತಾಯಿದೆ. ಅಂದರೆ ಇದು ಬೆಟರ್ ಮೋಟರ್ ಸೈಕಲು ಬಿಕಾಸ್ ಇದು ಮೋರ್ ಕೇಪೇಬಲ್ ಇದೆ ಆ್ಯಂಡ್ ಎಲ್ಲ ಕಡೆ ಪರ್ಫಾರ್ಮ್ ಮಾಡುತ್ತೆ, ಪರ್ಫಾರ್ಮೆನ್ಸ್ ಎಲ್ಲ ಇದೆ, ಆ ಥರ ಡಿಸ್ಕಷನ್ಸ್ ಇದೆ. ರಾದರ್ ದ್ಯಾನ್ ಆ್ಯಕ್ಚುಲಿ ಯೂಸಿಂಗ್ ದೀಸ್ ಮೋಟರ್ ಸೈಕಲ್ಸು, ನನ್ನ KTM ಆಗಿರಲಿ, ಹಿಮಾಲಯನ್ ಆಗಿರಲಿ, ಫಾರ್ ಯೂಸಿಂಗ್ ಇಟ್ ಮೋರ್ ಫಾರ್ ದ ಪರ್ಪಸ್ ಇಟ್ ಈಸ್ ಮೆಂಟ್ ಟು ಡೂ, ದಟ್ ಈಸ್ ಬೇಸಿಕಲಿ ದ ಅಡ್ವೆಂಚರ್ ರೈಡಿಂಗ್. ಓಕೆನಾ, ಅದೇ ಮೇನ್ ಕೋರ್ ಆಫ್ ದಿಸ್ ಪರ್ಪಸ್. ಬಟ್ ಇತ್ತೀಚೆಗೆ ಇಟ್ಸ್ ಮೋರ್ ಲೈಕ್ ಅ ಶೋ ಆಫ್ ಕೈಂಡ್ ಆಫ್ ವೆಹಿಕಲ್ ಆಗಿದೆ. ಐ ಡೋಂಟ್ ನೋ ವೆದರ್ ಯಾವಾಗಿಂದ ಅಡ್ವೆಂಚರ್ ವೆಹಿಕಲ್ಸ್ ಶೋ ಆಫ್ ಆಗಿಬಿಟ್ಟಿದೆ. ಬಿಕಾಸ್ ಅಕಾರ್ಡಿಂಗ್ ಟು ಮಿ ಅಡ್ವೆಂಚರ್ ವೆಹಿಕಲ್ಸು ಆರ್ ಮೆಂಟ್ ಟು ಡೂ ಅ ಸ್ಪೆಸಿಫಿಕ್ ಟಾಸ್ಕು. ನೀವು ಒಂದು ಸ್ಪೋರ್ಟ್ಸ್ ಮೋಟರ್ ಸೈಕಲ್ನ ಶೋ ಆಫ್ ಥರ ಯೂಸ್ ಮಾಡ್ಬೋದು, ಒಂದು ರೆಟ್ರೋ ಮೋಟರ್ ಸೈಕಲ್ನ ಶೋ ಆಫ್ ಥರ ಯೂಸ್ ಮಾಡ್ಬೋದು. ಬಟ್ ಅಡ್ವೆಂಚರ್ ಮೋಟರ್ ಸೈಕಲ್ನ ಶೋ ಆಫ್ ಥರ ಐ ಡೋಂಟ್ ನೋ, ಫಾರ್ ಸಮ್ ರೀಸನ್ ತುಂಬ ಜನ ಯೂಸ್ ಮಾಡ್ತಾ ಇದ್ದಾರೆ. ಬಟ್ ನೀವು 10 years ಬ್ಯಾಕ್ ರೋಲ್ ಮಾಡೋದಾದರೆ, ಆ ಟೈಮಲ್ಲಿ ನಿಜ ಹೇಳಬೇಕಂದ್ರೆ ಐ ವುಡ್ ಸೇ ಅಡ್ವೆಂಚರ್ ಮೋಟರ್ ಸೈಕಲ್ ಬಿಟ್ಟಾಕಿ ಅವಾಗ ಹೆಂಗಿತ್ತು ಜಮಾನ ಅಂದರೆ, ಪೀಪಲ್ ವೇರ್ ಡೂಯಿಂಗ್ ಮೋರ್ ಆಫ್ ಅಡ್ವೆಂಚರ್ ಸ್ಟಫ್. ಅಂದರೆ ಅವ್ರಿಗೆ ಮೋಟರ್ ಸೈಕಲ್ ಯಾವುದಾದ್ರೂ ಇರಲಿ ಪರವಾಗಿಲ್ಲ, ಬಟ್ ನಮಗೆ ಒಂದು ಮೋಟರ್ ಸೈಕಲ್ ಬೇಕು, ಜಸ್ಟ್ ವಾಟ್ ಎವರ್ ಮೋಟರ್ ಸೈಕಲ್. ಆ ಟೈಮಲ್ಲಿ ನಿಮಗೆ ಬುಲೆಟ್ನೂ ಯೂಸ್ ಮಾಡ್ತಾಯಿದ್ರು, ಸ್ಪ್ಲೆಂಡರ್ನೂ ಯೂಸ್ ಮಾಡ್ತಾಯಿದ್ರು ಫಾರ್ ಡೂಯಿಂಗ್ ದಿಸ್ ಅಡ್ವೆಂಚರ್ ಸ್ಟಫ್. ಅಂದರೆ ಟೂರ್ ಮಾಡೋದು ಆ್ಯಂಡ್ ಡೂಯಿಂಗ್ ದಿಸ್ ಡಿಫಿಕಲ್ಟ್ ಆಫ್ ರೋಡಿಂಗು, ಅದಕ್ಕೋಸ್ಕರ ಉಪಯೋಗ ಮಾಡ್ತಾಯಿದ್ರು. ಆ್ಯಂಡ್ ದ್ಯಾಟ್ ವಾಸ್ ದ ಫನ್. ಓಕೆನಾ, ಇಟ್ ವಾಸ್ ಮೋರ್ ಅಬೌಟ್ ದ task rather than the motorcycle. Okay, right now it is more about the motorcycle rather than the task. So basically adventure riding was the, I would say, ಒಂದು ಆ ಜಾನ್ರ ಆಗಿತ್ತು, ಒಂಥರ ಕಿಕ್ ಥರ ಕೊಡ್ತಾಯಿತ್ತು ಅಡ್ವೆಂಚರ್ ಮೋಟರ್ ಸೈಕ್ಲಿಂಗ್ ಮಾಡೋದನ್ನ. ಸೊ ಅವರು ಯಾವ ಮೋಟರ್ ಸೈಕಲ್ ಅದು ತಗೋ ಅಡ್ವೆಂಚರ್ ರೈಡಿಂಗ್ ಮಾಡೋ ಅಂತ ಆ ಥರ ಕಿಕ್ಕಿತ್ತು. ಆ್ಯಂಡ್ ಆ ಟೈಮಲ್ಲಿ ನಿಮಗೆ
ನಿಮಗೆ 3 ಮೋಟರ್ ಸೈಕಲ್ ಪ್ರಾಮಿನೆಂಟಾಗಿ ನೋಡ್ಬೋದು. ಒಂದು ಆಬ್ವಿಯಸ್ಲಿ ದ ಎಕ್ಸ್ಪಲ್ಸು, ಐ ಆಮ್ ಟಾಕಿಂಗ್ ಅಬೌಟ್ ದ 200, ಐ ಆಮ್ ನಾಟ್ ಈವನ್ ಟಾಕಿಂಗ್ ಅಬೌಟ್ ದ 200 Pro, 200 ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಅದು ಆಗಿರಲಿ, ನಿಮ್ಮದು ಹಿಮಾಲಯನ್ 411 ಆಗಿರಲಿ, ಆಲ್ಸೋ ಟು ಎನ್ ಎಕ್ಸ್ಟೆಂಟ್ KTM 390 ಆಲ್ಸೋ ದ ಓಲ್ಡ್ ವರ್ಷನು, Gen 2 ವರ್ಷನ್ ಆರ್ Gen 1 ವರ್ಷನು. ಆ್ಯಂಡ್ ಆಲ್ಸೋ ಸ್ವಲ್ಪ ಐ ನೋ ಎಡ್ಜಿದ ಅಡ್ವೆಂಚರ್ ಅವಾಗ ಇತ್ತು, ಆ್ಯಂಡ್ ಕೈಂಡ್ ಆಫ್ ಟ್ರೈ ಟು ಕಂಪೀಟ್ ವಿತ್ ಹಿಮಾಲಯನ್ನು, ಸರ್ವಿಸ್ ಇಶ್ಯೂಸ್ ಎಲ್ಲ ಇತ್ತು, ಬಟ್ ಸ್ಟಿಲ್ ಒಂದು ಆಪ್ಷನ್ ಆಗಿ ಅಂತೂ ಇತ್ತು. ಸೊ ಈ 3 ಮೋಟರ್ ಸೈಕಲ್ಲು ಆರ್ 4 ಮೋಟರ್ ಸೈಕಲ್ಲು ಮೇನ್ಲಿ ನಿಮಗೆ ಲೈಮ್ ಲೈಟಲ್ಲಿತ್ತು. ಆ್ಯಂಡ್ ಈ ಮೋಟರ್ ಸೈಕಲ್ನ ಜನ ಕನ್ಸಿಡರ್ ಯಾಕೆ ಮಾಡ್ತಾಯಿದ್ರು ಅಂದರೆ, ದೇ ಆರ್ ನಾಟ್ ಕನ್ಸಿಡರಿಂಗ್ ಬಿಕಾಸ್ ಅವ್ರಿಗೆ ಇದನ್ನ ತೊಗೊಂಡು ದೇ ವಾಂಟ್ ಟು ಶೋ ಆಫ್ ದೇರ್ ಮೋಟರ್ ಸೈಕಲು, ನಮ್ಮ ಹತ್ರ ಅಡ್ವೆಂಚರ್ ಬೈಕ್ ಇದೆ, ನಾವು ಎಂಥ ಬೆಟರ್ ಮೋಟರ್ ಸೈಕಲ್ ತೊಗೊಂಡಿದ್ದೀವಿ, ಎಷ್ಟು ಸ್ಮಾರ್ಟ್ ಬುದ್ಧಿವಂತರು ನಾವು ಅಂತ ಆ ಥರ ಹೇಳ್ತಾ ಇರಲಿಲ್ಲ. ದೇವರ್ ಏನು ಗುರು ಒಂದು ಹಾರ್ನು ಓಕೆ. ಸೊ ಆ ಥರ ಹೇಳ್ತಾ ಇರಲಿಲ್ಲ. ದೇ ವರ್ ಮೋರ್ ಇನ್ ಟು ದ್ಯಾಟ್ ದೇ ವಾಂಟೆಡ್ ಟು ಡೂ ದಿಸ್ ಅಡ್ವೆಂಚರ್ ಮೋಟರ್ ಸೈಕಲು. ಆ್ಯಂಡ್ ಅದರಲ್ಲಿ ದೇ ವರ್ ಚೂಸಿಂಗ್ ದಿಸ್ ಮೋಟರ್ ಸೈಕಲ್ ಬಿಕಾಸ್ ದೇ ವರ್ ಮೋರ್ ಕೇಪಬಲ್, ಓಕೆನಾ, ಅಟ್ ದ್ಯಾಟ್ ಟೈಮ್. ನಾಟ್ ಇವಾಗ ಆಬ್ವಿಯಸ್ಲಿ ನೀವು ನೋಡೋದಾದರೆ ದ ಹಿಮಾಲಯನ್ ಆಗಿರಲಿ, KTM 390 ಆಗಿರಲಿ, ದೇ ಆರ್ ಫಾರ್ ಮೋರ್ ಕೇಪಬಲ್ಲು, ದೇ ಆರ್ ಫಾರ್ ಮೋರ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡು, ಫಾರ್ ಮೋರ್ ಕಂಫರ್ಟ್ ಓರಿಯೆಂಟೆಡು, ಫಾರ್ ಮೋರ್ ಫೀಚರ್ ಓರಿಯೆಂಟೆಡು. ಸೊ ಎಲ್ಲದರಲ್ಲೂ ಅದು ಐ ವುಡ್ ಸೇ ದೇ ಆರ್ ಸ್ಕೋರಿಂಗ್ ಬೆಟರು. ಬಟ್ ಆ ಟೈಮಲ್ಲಿ ನಿಮಗೆ ಆಟ್ ದ್ಯಾಟ್ ಬಜೆಟ್, ಎಸ್ಪೆಷಲಿ ದಟ್ 2 to 3 lakhs ಬಜೆಟಲ್ಲಿ ನಿಮಗೆ ದೀಸ್ ವೇರ್ ದ ಬೆಸ್ಟ್ ಆಪ್ಷನ್ ಫಾರ್ ಯು, ಓಕೆನಾ. ಸೊ ತುಂಬ ಜನ ಇದನ್ನ ಕನ್ಸಿಡರ್ ಮಾಡ್ತಾಯಿದ್ರು. ಆ್ಯಂಡ್ ಯಾಕೆ ಕನ್ಸಿಡರ್ ಮಾಡ್ತಾಯಿದ್ರು ಅಂದರೆ ಫಾರ್ ಡೂಯಿಂಗ್ ದ ಟಾಸ್ಕ್ ಆಫ್ ಅಡ್ವೆಂಚರ್ ಟೂಯಿಂಗ್, ನಾಟ್ ಟು ಶೋ ಆಫ್, ಓಕೆನಾ. ಸೊ ದ್ಯಾಟ್ ವಾಸ್ ದ ರೀಸನ್ ದೇ ವರ್ ಬೈಯಿಂಗ್ ದಿಸ್ ಮೋಟರ್ ಸೈಕಲು. ಬಟ್ ಅದೇ ನೀವು 2023 ಐ ನೋ ಆ ಟೈಮಲ್ಲೂ ಎಕ್ಸ್ಪೆಕ್ಟೇಷನ್ ಫಾರ್ ದಿಸ್ ಹಿಮಾಲಯನ್ ಆಗಿರಲಿ, KTM 390 ಆಗಿರಲಿ ಯಾಕೆ ಹೈ ಸೆಟ್ ಆಗಿತ್ತು ಅಂತ ಕೇಳೋದಾದರೆ, ಬಿಕಾಸ್ ಆಲ್ರೆಡಿ ಮೋಟರ್ ಸೈಕಲ್ ಕಲ್ಟ್ ಆಗಿಬಿಟ್ಟಿತ್ತು. ಅಡ್ವೆಂಚರ್ 390 ಆಗಿರಲಿ ಅವ್ರ ಹಿಮಾಲಯನ್ ಆಗಿರಲಿ, ದೇ ನೋ ದ ಪೊಟೆನ್ಷಿಯಲ್ ಆಫ್ ದಿಸ್ ಮೋಟರ್ ಸೈಕಲ್. ಬಟ್ ಎಸ್ ದೇ ವರ್ ಎಕ್ಸ್ಪೆಕ್ಟಿಂಗ್ ಸ್ಲೈಟ್ಲಿ ಬೆಟರ್ ಪರ್ಫಾರ್ಮೆನ್ಸ್, ಕೇಪಬಿಲಿಟಿ ಆ್ಯಂಡ್ ಫೀಚರ್ಸು. ಆ್ಯಂಡ್ ವಿಚ್ ಇಸ್ ವಾಟ್ ಆಬ್ವಿಯಸ್ಲಿ 2 ಮೋಟರ್ ಸೈಕಲ್ ಬ್ರ್ಯಾಂಡ್ಸು ಡೆಲಿವರ್ ಮಾಡಿದ್ರು, ರಾಯಲ್ ಎನ್ಫೀಲ್ಡ್ ಆಗಿರಲಿ, KTM ಆಗಿರಲಿ. ಬಟ್ ದ ಪ್ರಾಬ್ಲಮ್ ಏನಾಗ್ಬಿಡ್ತು ಅಂದರೆ, ಅನ್ಫಾರ್ಚುನೇಟ್ಲಿ ದೀಸ್ ಮೋಟರ್ ಸೈಕಲು ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್, ಓಕೆನಾ, ಲಾಂಚ್ ಆದಾಗ ಪರವಾಗಿಲ್ಲ, ಪ್ರೈಸು ಡೀಸೆಂಟ್ ಆಗಿತ್ತು. ಬಟ್ ಇವಾಗ ನಿಮಗೆ ಗೊತ್ತು GST 40% ಆಗಿದೆ, ಪ್ಲಸ್ ನಿಮಗೆ ಆಲ್ ದ ಪ್ರೈಸಸ್ ಅರೌಂಡ್, ನಿಮಗೆ ಪೆಟ್ರೋಲ್ ಪ್ರೈಸಸ್ ಜಾಸ್ತಿ ಆಗಿದೆ, ಫಿನಾನ್ಷಿಯಲ್ ಕೈಂಡ್ ಆಫ್ ನಿಮಗೆ ಇನ್ಸ್ಟೆಬಿಲಿಟಿ ಇದೆ ಕಂಪೇರ್ಡ್ ಟು ದೋಸ್ ಟೈಮ್ಸು. ಸೊ ಸ್ವಲ್ಪ ಇಟ್ಸ್ ನಾಟ್ ವೆರಿ ಈಸಿ ಫಾರ್ ಎವ್ರಿ ಒನ್ ಟು ಬೈ ದೀಸ್ ಮೋಟರ್ ಸೈಕಲು. ಎಸ್ಪೆಷಲಿ ನಿಮಗೆ ಅಡ್ವೆಂಚರ್ ಟೂರಿಂಗ್ ಮಾಡಬೇಕು ಅಂದರೆ ನಿಮಗೆ ಗೊತ್ತು, ನಿಮಗೆ ಟೂರಿಂಗ್ ಮೇಲೂ ಖರ್ಚು ಮಾಡಬೇಕಾಗತ್ತೆ. ಸೊ ಇಟ್ ಈಸ್ ಅ ವೆರಿ ಹೆಫ್ಟಿ ಜಾಬ್ ಆರ್ ಹೆಫ್ಟಿ ask for a middle class guy, especially who's seeking adventure, ಓಕೆನಾ. ರೈಟ್ ನಾವು ಇಟ್ ಈಸ್ ಅಡ್ವೆಂಚರ್ ಬೈಕ್ ಫಾರ್ ಅ ರಿಚ್ ಕ್ಲಾಸ್, ಓಕೆನಾ. ಯಾರ ಹತ್ರ ದುಡ್ಡು ಚೆನ್ನಾಗಿದೆ, ದೇ ವಾಂಟ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸು, ಕೇಪಬಿಲಿಟಿ, ಪರ್ಫಾರ್ಮೆನ್ಸು, ಫೀಚರ್ಸು, ಅಂಥವ್ರಿಗೋಸ್ಕರ ಡೆಫಿನೆಟ್ಲಿ ಈ ಮೋಟರ್ ಸೈಕಲ್ ಅಂತ ಅನ್ನಿಸ್ತಾ ಇದೆ, ಕಂಪೇರ್ಡ್ ಟು ದೋಸ್ ಮಿಡಲ್ ಕ್ಲಾಸ್ ಅಡ್ವೆಂಚರ್ ರೈಡರ್ಸು ಹೂ ಆ್ಯಕ್ಚುಲಿ ಸ್ಟಾರ್ಟೆಡ್ ದ ಟ್ರೆಂಡ್, ಹೂ ಸ್ಟಾರ್ಟೆಡ್ ದ ಕಲ್ಚರು ಆ್ಯಂಡ್ ವಿಚ್ ಗ್ರೂ ಓವರ್ ದ ಇಯರ್ಸು. ಆ್ಯಂಡ್ ರೈಟ್ ನಾವು ಈ ಥರ ಇದ್ದೀವಿ ನಾವು, ಓಕೆನಾ. ಬಟ್ ಇವಾಗ ಐ ಥಿಂಕ್ ಇಟ್ ಮೈಟ್ ಬಿ ದ ರಿಟರ್ನ್ ಆರ್ ದ ರೈಸ್ ಆಫ್ ದ ಬಜೆಟ್ ಅಡ್ವೆಂಚರ್ ಮೋಟರ್ ಸೈಕಲ್. ಎಸ್, ಯಾಕೆ ಅಂದರೆ ಆಬ್ವಿಯಸ್ಲಿ ನಾನು ಆಲ್ರೆಡಿ ಹೇಳ್ದಂಗೆ ಫಿನಾನ್ಷಿಯಲ್ ಸಿಚುವೇಷನ್ ಆ ಥರ ಆಗಿಬಿಟ್ಟಿದೆ. ಆ್ಯಂಡ್ ಜನರಿಗೆ ಗೊತ್ತಾಗಿದೆ ಇವಾಗ ಆಲ್ರೆಡಿ ಹಿಮಾಲಯನ್ದು ಓನರ್ಶಿಪ್ ಎಕ್ಸ್ಪೀರಿಯನ್ಸ್ ಎಲ್ಲ ನೋಡಿರ್ತಾರೆ. ಅವ್ರ KTMದಾಗಿರಲಿ ಪ್ರೈಸ್ ಎಷ್ಟು ಕೊಡಬೇಕು, ಆಕ್ಸೆಸರೀಸ್ಗೆ ಎಷ್ಟು ಕಾಸ್ಟ್ ಇರುತ್ತೆ, ಮೇಂಟೆನೆನ್ಸ್ ಮಾಡೋದು ಎಷ್ಟು ಕಷ್ಟ, ಅದ್ರ ಮೇಲೆ ನೀವು ಟೂರಿಂಗ್ ಮಾಡಬೇಕು, ಹೋಟೆಲ್ಸ್ಗೆಲ್ಲ ಖರ್ಚು ಮಾಡಬೇಕು, ಪೆಟ್ರೋಲ್ಗೂ ಅಷ್ಟೊಂದು ಎಕ್ಸ್ಪೆನ್ಸ್ ಆಗಿರಬೇಕಾದ್ರೆ ಐ ಥಿಂಕ್ ದೇ ವಾಂಟೆಡ್ ಬ್ಯಾಕ್ ದೋಸ್ ಓಲ್ಡ್ ಅಡ್ವೆಂಚರ್ ಬೈಕ್ಸ್. ನಾಟ್ ಬಿಕಾಸ್ ದ ಕೇಪಬಿಲಿಟಿ ಅವ್ರಿಗೆ ಇದರಲ್ಲಿ ಬೆಟರ್ ಇಲ್ಲ ಅಂತ ಅಲ್ಲ, ಈ ಆಬ್ವಿಯಸ್ಲಿ ಬೆಟರ್ ಇದೆ, ಬಟ್ ಅವ್ರಿಗೆ ಬಜೆಟಲ್ಲಿ ಬರಬೇಕಷ್ಟೇ. ನನಗೆ ಗಿವ್ ಮಿ ಬ್ಯಾಕ್ ದೋಸ್ ಮೋಟರ್ ಸೈಕಲ್ ವಿಚ್ ವೇರ್ ಡೀಸೆಂಟ್ಲಿ ಕೇಪಬಲ್ ಬಟ್ ವೇರ್ ಆನ್ ಮೈ ಬಜೆಟ್ ಅಂತ. ಸೊ ಅದಕ್ಕೋಸ್ಕರ ಇವಾಗ ಎಸ್ ಪೀಪಲ್ ಆರ್ ಅವೇಟಿಂಗ್ ಫಾರ್ ದೋಸ್ ಅಡ್ವೆಂಚರ್ ಮೋಟರ್ ಸೈಕಲ್ ಇನ್ ದಿಸ್ ರೇಂಜ್. ಆ್ಯಂಡ್ ಫೈನಲಿ ನೀವು ಇವಾಗ ನೋಡ್ಬೋದು along with the XR 300 Rally that these motorcycles are back again in the market, ಓಕೆನಾ. ಸೊ ಯಾವ್ದು ಅಂತ ಕೇಳೋದಾದರೆ ಅಪಾರ್ಟ್ ಫ್ರಮ್ ದ XR 300 Rally, ಫಸ್ಟ್ಲಿ ದ ಎಕ್ಸ್ಪಲ್ಸ್ 210, ಓಕೆನಾ. ಎಸ್ ಐ ನೋ ಸ್ಟಾರ್ಟಿಂಗ್ ಲಾಂಚ್ ಆದಾಗ ಇಶ್ಯೂಸ್ ತುಂಬ ಇತ್ತು, ಜನ ಆ್ಯಂಡ್ ಓನರ್ಸ್ ಅದು ತುಂಬ ಕಂಪ್ಲೇಂಟ್ ಮಾಡಿದ್ದಾರೆ. ಬಟ್ ರೀಸೆಂಟಾಗಿ ಅಗೇನ್ ಐ ಆಮ್ ನಾಟ್ ಶೋರ್ ವೆದರ್ ಅದು ಕಂಪ್ಲೀಟ್ಲಿ ರಿಸಾಲ್ವ್ ಮಾಡಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಎಸ್ ಟು ಅ ಲಾಟ್ ಎಕ್ಸ್ಟೆಂಟು ನನ್ನ ಪ್ರಕಾರ ಸಾಕಷ್ಟು ನಿಮಗೆ ಇಂಜಿನ್ ಇಶ್ಯೂಸ್ ಬರೋದೆಲ್ಲ ಕಮ್ಮಿ ಆಗಿದೆ, ವಿಚ್ ಓನರ್ಸ್ ಆರ್ ರಿಪೋರ್ಟಿಂಗ್, ಎಸ್ಪೆಷಲಿ ದ ನ್ಯೂ ಓನರ್ಸು. ಸೊ ದ್ಯಾಟ್ ಈಸ್ ಅ ಗ್ರೇಟ್ ನ್ಯೂಸು. V-Storm 250, ಐ ನೋ ಈ ವೆಹಿಕಲ್ನ ನಾನು ತುಂಬ ಹೇಟ್ ಮಾಡ್ತೀನಿ ನಾನು. ಬಟ್ ಟು ಬಿ ಆನೆಸ್ಟು ಇಟ್ಸ್ ಅ ವೆರಿ ಗುಡ್ ಬಜೆಟ್ ಆಪ್ಷನ್, ಓಕೆನಾ, ನನ್ನ ಒಪಿನಿಯಲ್ಲಿ. ಎಸ್ಪೆಷಲಿ ನಿಮಗೆ ಜಸ್ಟ್ ಬೇರ್ ಬೋನ್ ಟೂರಿಂಗ್ ಮಾಡಬೇಕು ಅಂದರೆ ದಿಸ್ ಇಸ್ ವೆರಿ ಗುಡ್ ಆಪ್ಷನ್. ಬಟ್ ಇವಾಗ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ ಜನರು ಒಂದು ಇಂಟೆಲಿಜೆಂಟ್ ಡಿಸಿಷನ್ ಮಾಡ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದಾರೆ ಅಂದರೆ ಪೀಪಲ್ ಆರ್ ನಾಟ್ ಆ್ಯಕ್ಚುಲಿ ಬೈಯಿಂಗ್ ದ ನ್ಯೂ V-Storm 250 ಬಟ್ ಆ್ಯಕ್ಚುಲಿ ಬೈಯಿಂಗ್ ದ ಓಲ್ಡ್ ಒನ್, ಅಂದರೆ ಯೂಸ್ಡ್ V-Storm 250 ಬೈ ಮಾಡ್ತಾ ಇದ್ದಾರೆ. ಸೊ ಆಲ್ಮೋಸ್ಟ್ ನಿಮಗೆ 2 ಲಕ್ಷ ಅಲ್ಲ 2.2 ಲ್ಯಾಕ್ಸಲ್ಲಿ ನಿಮಗೆ ಸಿಗ್ತಾ ಇದೆ. ಸೊ ದ್ಯಾಟ್ ಈಸ್ ಅ ಗ್ರೇಟ್ ನ್ಯೂಸು. ಸೊ ಆ ಪ್ರೈಸಲ್ಲಿ ಡೆಫಿನೆಟ್ಲಿ ಇದ್ರದ್ದು ಪ್ರೈಸ್ ವರ್ತ್ ಇಟ್ ಅಂತ ಹೇಳ್ತೀನಿ ನಾನು. ಇಫ್ ಯು ವಾಂಟ್ ಟು ಸ್ಟಾರ್ಟ್ ಟೂರಿಂಗ್ ಅರೌಂಡ್ ಆ್ಯಂಡ್ ಒಂದು ರಿಲಯಬಲ್ ಗಾಡಿ ಬೇಕು. ಸೊ 2023 ಆದಮೇಲೆ ಇರೋ ವರ್ಷನ ತುಂಬ ಜನ ತಗೋತಾರೆ ಬಿಕಾಸ್ E20 ಕಂಪ್ಲೇಂಟ್ ಆಗಿರುತ್ತೆ. ಸೊ ದ್ಯಾಟ್ ಈಸ್ ಗ್ರೇಟು.
ಅದಾದಮೇಲೆ ಎಡ್ಜಿ ಅಡ್ವೆಂಚರ್. ಐ ನೋ ಎಡ್ಜಿ ಅಡ್ವೆಂಚರ್ ಹ್ಯಾಸ್ ಗಾನ್ ಥ್ರೂ ಅ ಫೇರ್ ಶೇರ್ ಆಫ್ ಟ್ರಬಲ್ಸು, ಸರ್ವಿಸ್ ಆಗಿರಲಿ ಆರ್ ಇಂಜಿನ್ ಇಶ್ಯೂಸ್ ಆಗಿರಲಿ. ಬಟ್ ದ ಥಿಂಗ್ ಈಸ್ ಫೈನಲಿ ಮೇ ಬಿ ದೇ ಆರ್ ಕಮಿಂಗ್ ಟು ದೇರ್ ರೈಟ್ ಪ್ಲೇಸ್ ಅಂತ ಅನ್ನಿಸ್ತಾ ಇದೆ ವಿತ್ ಆಲ್ ದ ಅಪ್ಡೇಟ್ಸ್ ಆಗಿರಲಿ. ಇಂಜಿನ್ ಹೊಸ್ತಾಗಿದೆ ಇವಾಗ. ಆ್ಯಂಡ್ ನನ್ನ ಪ್ರಕಾರ ಈ ಗಾಡಿ ಅಟ್ಲೀಸ್ಟ್ ಆನ್ ಪೇಪರ್, ಸರ್ವಿಸ್ ವೈಸ್ ಇವಾಗಲೂ ನಾನು ಗ್ಯಾರಂಟಿ ಮಾಡೋಕ್ಕಾಗಲ್ಲ, ಬಟ್ ಆನ್ ಪೇಪರ್ ಅಂತೂ ಪರ್ಫೆಕ್ಟಾಗಿ ಕಾಣ್ತಾ ಇದೆ. ನಿಮಗೆ ಏನೇನು ಬೇಕು ಜನರಿಗೆ ಅದನ್ನೆಲ್ಲ ಕೊಟ್ಬಿಟ್ಟಿದ್ದಾರೆ. ಸೊ ದ್ಯಾಟ್ ಈಸ್ ಆಲ್ಸೋ ಲುಕಿಂಗ್ ಗ್ರೇಟು. RTX 300 ಫ್ರಮ್ ಟಿ ವಿ ಎಸ್ ಫೈನಲಿ ದೇ ಹ್ಯಾವ್ ಡೆಲಿವರ್ಡ್ ಆ್ಯನ್ ಅಡ್ವೆಂಚರ್ ಬೈಕ್. ಆ್ಯಂಡ್ ಹೆಂಗೆ ಮಾಡಿದ್ದಾರೆ ನೋಡಿ, ಈಗ ಎಲ್ಲನೂ ಕೊಟ್ಬಿಟ್ಟಿದ್ದಾರೆ. ಏನೇನು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಮಾತಾಡೋಣ. ಬಟ್ ಡೆಫಿನೆಟ್ಲಿ ಆ್ಯಸ್ ಆಫ್ ನೌ ನಾನಂತೂ ಕ್ಲಿಯರಾಗಿ ಹೇಳ್ಬೋದು ದ್ಯಾಟ್ ಈಸ್ ಸ್ಟ್ಯಾಂಡಿಂಗ್ ನಂಬರ್ 1 ರೈಟ್ ನೌ ಇನ್ ಇಂಡಿಯಾ. ಇನ್ ದಿಸ್ ಸೆಗ್ಮೆಂಟ್ ಎಸ್ಪೆಷಲಿ 2 to 3 lakh ಸೆಗ್ಮೆಂಟಲ್ಲಂತೂ ನಂಬರ್ 1 ಇದೆ. ಅದಕ್ಕೆ ಏನೇನು ಕಾರಣ ಅಂತ ನಾನು ಎಷ್ಟೊಂದು ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಎಕ್ಸ್ಪ್ಲೇನ್ ಮಾಡ್ತೀನಿ. ಅದು ಬಿಟ್ಟರೆ ದ ಓಲ್ಡ್ ಸ್ಕ್ರ್ಯಾಮ್ 440. ಎಸ್, ದ ಸ್ಕ್ರ್ಯಾಮ್ 440 ಏನೋ ಅದೊಂಥರ ಅಂಡರ್ ರೇಟೆಡ್ ವೆಹಿಕಲ್ ಅಂತ ಹೇಳಿ ಜನ ಅದನ್ನು ತಿರ್ಗಾ ಅದರದ್ದು ಹೊಸ ಸ್ವರೂಪದಲ್ಲಿ 440 ಇಂಜಿನ್ ಸ್ವರೂಪದಲ್ಲಿ ವಾಪಸ್ ಬಂದಿದೆ, ಲಾಂಚ್ ಆಗಿದೆ. ಐ ನೋ ಸೇಲ್ಸ್ ವೈಸ್ ಇಟ್ ಮೈಟ್ ನಾಟ್ ಬಿ ಶೋಯಿಂಗ್ ದಟ್ ನಂಬರ್ಸ್, ಬಟ್ ಸ್ಟಿಲ್ ಇನ್ ಟರ್ಮ್ಸ್ ಆಫ್ ಅಟ್ಲೀಸ್ಟ್ ನಿಮ್ಗೊಂದು ಆಪ್ಷನ್ ಆದರೂ ಇದೆ, ಟೂರಿಂಗ್ ಆಪ್ಷನು. ಸೊ ದ್ಯಾಟ್ ಈಸ್ ರಿಯಲಿ ಗ್ರೇಟ್. ಬಟ್ ವೆಯ್ಟ್ ಫಾರ್ ಇಟ್, ಓಕೆನಾ, ಬಿಕಾಸ್ ಅದರದ್ದು ದೊಡ್ಡಣ್ಣ ದಟ್ ಈಸ್ ದ ಹಿಮಾಲಯನ್ 440. ಆಬ್ವಿಯಸ್ಲಿ ಲಾಂಚ್ ಡೇಟ್ ತುಂಬ ಹತ್ತಿರ ಇದೆ, September 4th ಲಾಂಚ್ ಆಗುತ್ತೆ. ಸೊ ಅದು ಕೂಡ ಎಂಟ್ರಿ ಮಾಡ್ತಾ ಇದೆ. ಸೊ ಇಟ್ ಈಸ್ ಅ ವೆರಿ ಕ್ಲಿಯರ್ ಇಂಡಿಕೇಷನ್, ಓಕೆನಾ. ಇದರದಂತೂ ಎಂಟ್ರಿ ತುಂಬಾ ಕ್ಲಿಯರ್ ಇಂಡಿಕೇಷನ್ ದ್ಯಾಟ್ ಎಸ್, ಜನರಿಗೆ ಬೇಕು ಬಜೆಟ್ ಅಡ್ವೆಂಚರ್ ಬೈಕ್ಸ್, ಮೋರ್ ಆ್ಯಂಡ್ ಮೋರು ಆಪ್ಷನ್ಸ್ ಬೇಕು ಅಂತ. ಆ್ಯಂಡ್ ಎಸ್, ರಾಯಲ್ ಎನ್ಫೀಲ್ಡ್ ನಿಮಗೆ ಗೊತ್ತಿರೋಂಗೆ ದೇ ಆರ್ ನಾಟ್ ಗೋಯಿಂಗ್ ಟು ಲೆಟ್ ದೇರ್ ಗಾರ್ಡ್ ಡೌನ್ ವಿತ್ ದಿಸ್ ಲಾಂಚು. ಹಿಮಾಲಯನ್ ಬ್ರ್ಯಾಂಡು, ಸೊ ವೆರಿ ಬಿಗ್ ಲಾಂಚ್ ಆಗಿರುತ್ತೆ. ನೋಡೋಣ ಹೆಂಗೆ ಲಾಂಚ್ ಮಾಡ್ತಾರಂತ. ಸೊ ಆನ್ ಮಿಸ್ಟ್ ಆಫ್ ಆಲ್ ದೋಸ್ ಥಿಂಗ್ಸು XR 300 ರ್ಯಾಲಿ ಆಲ್ಸೋ ಲಾಂಚ್ ಆಗ್ತಾಯಿದೆ. ಒಂದು ರಿಲಯಬಲ್ ಜಾಪನೀಸ್ ಆಪ್ಷನ್ ನಿಮಗೆ. ಮೊದಲು ಆಬ್ವಿಯಸ್ಲಿ ಸುಜುಕಿ ಒಂದಿತ್ತು, ಇವಾಗ ಜಾಪನೀಸ್ ಆಪ್ಷನ್ ಆಗಿ ಹೊಂಡಾದವರು ಕೂಡ ನಿಮಗೆ ಒಂದು ಫ್ರೆಶ್ ಮೋಟರ್ಸೈಕಲ್ ವಿತ್ ಅಪ್ಡೇಟೆಡ್ ಆಲ್ ದ ಥಿಂಗ್ಸು. ನಿಮಗೆ ಹೊಂಡಾದವ್ರಂತೂ ಅಪ್ಡೇಟೆಡ್ ಕೊಡ್ತಾರೆ ಯಾವತ್ತು, ಲೈಕ್ ನಾಟ್ ಲೈಕ್ ಸುಜುಕಿ ಥರ ಕೊಡೋಲ್ಲ ಅವರು ಗಾಡಿಗಳನ್ನ, ಅಂದರೆ ಅಪ್ಡೇಟೇ ಮಾಡಿದೆ. ಸೊ ದ್ಯಾಟ್ ಈಸ್ ರಿಯಲಿ ಗುಡ್. ಸೊ ಈ ಥರ ಇರಬೇಕಾದ್ರೆ ವೇರ್ ಡಸ್ XR 300 ರ್ಯಾಲಿ ಸ್ಟ್ಯಾಂಡ್ ಮಾಡುತ್ತೆ, ಅದೇ ಮೇನ್ ಪ್ರಶ್ನೆ ಇರುತ್ತೆ ನಿಮಗೆ. ಸೊ ಸಿಂಪಲಾಗಿ ಹೇಳೋದಾದರೆ ಈಚ್ ಆಫ್ ದ ವೆಹಿಕಲ್ ಕಂಪೇರ್ ಮಾಡೋದಾದರೆ, ಫಸ್ಟ್ಲಿ ಎಕ್ಸ್ಪಲ್ಸ್ 210 ಜೊತೆ ಕಂಪೇರ್ ಮಾಡೋದಾದರೆ ಆರ್ ಎನಿ ಅದರ್, ಫಸ್ಟ್ ಆಫ್ ಆಲ್ ದ ಮೇನ್ ಟ್ರಂಪ್ ಕಾರ್ಡ್ ಹೇಳ್ಬಿಡ್ತೀನಿ ಗಾಡಿದು. ನನ್ನ ಪ್ರಕಾರ ಇದ್ರದ್ದು ಮೇನ್ ಟ್ರಂಪ್ ಕಾರ್ಡ್ ಈಸ್ ಗೋಯಿಂಗ್ ಟು ಬಿ ಇದು ಹಾಂಡಾ ಗಾಡಿ, ಆ್ಯಂಡ್ ಇದೊಂದು ರಿಲಯಬಲ್ ಗಾಡಿ. ಇದೆರಡೇ ಮೇನ್ ಟ್ರಂಪ್ ಕಾರ್ಡು ನನ್ನ ಪ್ರಕಾರ. ದ್ಯಾಟ್ ವಿಲ್ ಸೆಲ್ ದಿಸ್ ವೆಹಿಕಲ್ ಮೋರ್. ಬಟ್ ಸ್ಟಿಲ್ ಇಫ್ ಯು ಲುಕ್ ಇನ್ ಟು ಈಚ್ ಆಫ್ ದ ಕಾಂಪಿಟೇಷನು, ಫಸ್ಟ್ ಆಫ್ ಆಲ್ ಎಕ್ಸ್ಪಲ್ಸ್ 210ನ ಕಂಪೇರ್ ಮಾಡೋದಾದರೆ, ಎಕ್ಸ್ಪಲ್ಸ್ 210 ಬಗ್ಗೆ ನೀವು ಏನೇ ಬೈಬೋದು ರಿಲಯಬಿಲಿಟಿ ಪಾಯಿಂಟ್ ಆಫ್ ವ್ಯೂಯಿಂದ, ಬಟ್ ಕೇಪಬಿಲಿಟಿ ಪಾಯಿಂಟ್ ಆಫ್ ವ್ಯೂಯಿಂದ, ಪ್ರಾಡಕ್ಟ್ ಪಾಯಿಂಟ್ ಆಫ್ ವ್ಯೂಯಿಂದ, ಬಜೆಟ್ ಪಾಯಿಂಟ್ ಆಫ್ ವ್ಯೂಯಿಂದ ನನ್ನ ಪ್ರಕಾರ ಇದೊಂದು ಬೆಸ್ಟ್ ಆಪ್ಷನ್. ಡೂ ಎನಿಥಿಂಗ್ ಮೋಟರ್ಸೈಕಲ್ ನಿಮ್ಗೆ ಯಾವ್ದಾದ್ರು ಬೇಕು ಅಂದರೆ ದ್ಯಾಟ್ ಈಸ್ ಬೇಸಿಕಲಿ ದ ಎಕ್ಸ್ಪಲ್ಸ್ 210, ಓಕೆನಾ. ಆ್ಯಂಡ್ V-Storm 250 ನನ್ನ ಪ್ರಕಾರ ದ ಮೇನ್ ರೀಸನ್ ವೈ ಯು ವಿಲ್ ಗೋ ಫಾರ್ ದಟ್ ಈಸ್ ಒಂದು ರಿಲಯಬಿಲಿಟಿ ಬಿಟ್ಟರೆ ಈಸ್ ದ್ಯಾಟ್ ನಿಮಗೆ ಒಂದು ಒಳ್ಳೆ ಬಜೆಟ್ ಆಪ್ಷನಲ್ಲಿ ಸಿಗ್ತಾ ಇದೆ. ಇಫ್ ಬಜೆಟ್ ಈಸ್ ನಾಟ್ ದ ಕನ್ಸರ್ನ್, ಮೇ ಬಿ ಯು ಕ್ಯಾನ್ ಲುಕ್ ಅಟ್ ಹೋಂಡಾ. ಎಡ್ಜಿ ಅಡ್ವೆಂಚರು ಅಗೇನ್ ದ ಸೇಮ್ ಗೇಮ್ ಅಂತಲೇ ಪ್ಲೇ ಮಾಡಬೇಕು, ದಟ್ ರಿಲಯಬಿಲಿಟಿ ಗೇಮ್. ಬಿಕಾಸ್ ನಿಮಗೆ ಸ್ಪೆಕ್ ಶೀಟ್ ವೈಸ್ ನೀವು ನೋಡೋದಾದರೆ ಇವಾಗ ಎಸ್ಪೆಷಲಿ ಎಡ್ಜಿ ಅಡ್ವೆಂಚರಲ್ಲಿ ಟ್ಯೂಬ್ಲೆಸ್ ಸ್ಪೋಕ್ ವರ್ಷನ್ ಇದೆ. ಈವನ್ ಇಂಜಿನ್ ಕೂಡ ಮೊದಲಿಗಿಂತ ತುಂಬ ರಿಫೈನ್ ಆಗಿದೆ. ಆಲ್ಸೋ ಇದರದ್ದು ಸೀಟ್ ಹೈಟ್ ಕೂಡ ಕಮ್ಮಿ ಇದೆ, 790 mm, ವೆಯ್ಟು ಕಮ್ಮಿ ಇದೆ ಓವರಾಲು. ಸೊ ಒಂದು ಪರ್ಫೆಕ್ಟ್ ಐ ವುಡ್ ಸೇ ಸ್ಪೆಕ್ ಶೀಟ್ ಆಪ್ಷನ್ ಆಗಿ ನಿಮಗೆ ಎಡ್ಜಿ ಅಡ್ವೆಂಚರ್ ಡೆಫಿನೆಟ್ಲಿ ಸ್ಟ್ಯಾಂಡ್ ಆಗ್ತಾಯಿದೆ, ಓಕೆ. ಸೊ ಅದರಿಂದ ಅದಕ್ಕೂ ಒಳ್ಳೆ ವೇಟೇಜ್ ಇದೆ, ಓಕೆನಾ, ಅನ್ಲೆಸ್ ನೀವು ರಿಲಯಬಿಲಿಟಿನ ನೀವು ಕನ್ಸಿಡರ್ ಮಾಡ್ತಿಲ್ಲ ಅಂದರೆ. ಆ್ಯಂಡ್ RTXನಂತೂ ನೀವು ಬೀಟೇ ಮಾಡೋಕ್ಕಾಗಲ್ಲ ಬಿಟ್ಟಾಕಿ. ಐ ಮೀನ್ ದೇರ್ ಇಸ್ ನೋ ಕಾಂಪಿಟೇಷನ್ ವಿತ್ ದಿಸ್ ವೆಹಿಕಲು. ಅನ್ಲೆಸ್ ನಿಮಗೆ ಆಫ್ ರೋಡಿಂಗ್ ಜಾಸ್ತಿ ಮಾಡಬೇಕಂದ್ರೆ ಮೇ ಬಿ ಯು ಕ್ಯಾನ್ ಕನ್ಸಿಡರ್ XR 300 ರ್ಯಾಲಿ. ಬಿಕಾಸ್ ಇಫ್ ಯು ಆರ್ ಜಸ್ಟ್ ಕನ್ಸಿಡರಿಂಗ್ ಫಾರ್ ಟೂರಿಂಗು, ನನ್ನ ಪ್ರಕಾರ ನಿಮ್ಗೆ ಏನು ಬೇಕೋ ಎಲ್ಲ ಕೊಡ್ತಾ ಇದ್ದಾರೆ. ಕೇಪಬಿಲಿಟಿ ಇದೆ ಇದರಲ್ಲಿ, ನಿಮಗೆ ಸಸ್ಪೆನ್ಷನ್ ಚೆನ್ನಾಗಿದೆ, ಸೀಟ್ ಕಂಫರ್ಟ್ ಚೆನ್ನಾಗಿದೆ, ಲಗೇಜ್ ಕ್ಯಾರಿಂಗ್ ಕೆಪಾಸಿಟಿ ಚೆನ್ನಾಗಿದೆ, ನಿಮಗೆ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಇದರಲ್ಲಿ ಪವರ್ ಆ್ಯಂಡ್ ಟಾರ್ಕು ಸಕ್ಕತ್ತಾಗಿದೆ ಫಿಗರ್ಸು. ಆ್ಯಂಡ್ ದ ಮೋಸ್ಟ್ ಬಿಗ್ಗೆಸ್ಟ್ USP ಫಾರ್ ದಿಸ್ ವೆಹಿಕಲ್ ಕಂಪೇರ್ ಟು ಎನಿ ಅದರ್ ಬ್ರ್ಯಾಂಡು ಇಸ್ ದ್ಯಾಟ್ ಇದರಲ್ಲಿ ಫೀಚರ್ಸ್ ನಿಮಗೆ ಕ್ರೇಜಿಯಾಗಿ ಕೊಟ್ಟಿದ್ದಾರೆ. ಕ್ರೂಸ್ ಕಂಟ್ರೋಲ್ ಬೇಸ್ ಮಾಡಲಿಂದ ಕೊಡ್ತಾ ಇದ್ದಾರೆ ಅಂದರೆ ಇಮ್ಯಾಜಿನ್ ಮಾಡಿ ನಿಮಗೆ ಲೈಕ್ ವಾಟ್ ಕೈಂಡ್ ಆಫ್ ವೆಹಿಕಲು. ಆ್ಯಂಡ್ ಟಾಪ್ ಮಾಡಲ್ ಬರ್ತಾ ಅಂತೂ ನಿಮ್ಗೆ ಏನು ಬೇಕೋ ನಿಮಗೆ ಸ್ಪೆಕ್ ಶೀಟಲ್ಲಿ ಅದೆಲ್ಲನೂ ಕೊಡ್ತಾ ಇದ್ದಾರೆ. ಸೊ RTX ಅಂತೂ ಆ್ಯಸ್ ಆಫ್ ನೌ ಡೆಫಿನೆಟ್ಲಿ ಇಟ್ ಈಸ್ ಸ್ಟ್ಯಾಂಡಿಂಗ್ ನಂಬರ್ 1. ಸ್ಕ್ರ್ಯಾಮ್ 440 ಐ ನೋ ಇಟ್ ಈಸ್ ಅನ್ ಅಂಡರ್ ರೇಟೆಡ್ ಆ್ಯಂಡ್ ಜಾಸ್ತಿ ಜನ ತೊಗೊಳ್ಳಲ್ಲ, ಬಟ್ ಇಟ್ ಈಸ್ ಓಲ್ಡ್ ಸ್ಕೂಲ್ ವೆಹಿಕಲ್ ಆಗಿರೋದ್ರಿಂದ ನಿಮಗೆ ರಿಪೇರ್ ಮಾಡೋದು ತುಂಬ ಈಸಿ, ಓಕೆನಾ. ಮಚ್ ಈಸಿಯರ್ ಟು ರಿಪೇರು. ಬೇಸಿಕಲಿ ಸಾಕಷ್ಟು ಮೆಕ್ಯಾನಿಕ್ಸ್ ಆಲ್ರೆಡಿ ಆಪರೇಟ್ ಮಾಡಿರೋದ್ರಿಂದ ಮಚ್ ಈಸಿ ಟು ರಿಪೇರ್ ಕೈಂಡ್ ಆಫ್ ಮೋಟರ್ಸೈಕಲ್ ಆಗಿರುತ್ತೆ. ಆ್ಯಂಡ್ ಆಬ್ವಿಯಸ್ಲಿ ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಸೆಂಟರು ಆ್ಯಂಡ್ ಶೋರೂಮ್ ಅವೈಲಬಿಲಿಟಿ ಅದು ಒಂದು ಸ್ಟ್ರಾಂಗ್ ಪಾಯಿಂಟ್ ಅದಕ್ಕೆ. ಆ್ಯಂಡ್ ಹಿಮಾಲಯನ್ ಬಗ್ಗೆ ಮಾತಾಡೋದಾದರೆ ಹಿಮಾಲಯನು 440 ತರ್ತಾ ಇದ್ದಾರೆ, 750 ತರ್ತಾ ಇದ್ದಾರೆ. ಬಟ್ 440 ನನ್ನ ಪ್ರಕಾರ ದೇ ವಿಲ್ ಬಿ ವೆರಿ ಸೀರಿಯಸ್ ಅಂತ ಅನ್ಕೋತಾ ಇದ್ದೀನಿ. 750 ಸೀರಿಯಸ್ ಇರ್ತಾರೆ, ಬಟ್ 750 ಅವರು ಐ ಥಿಂಕ್ ದೇ ವಿಲ್ ಬಿ ಟಾರ್ಗೆಟಿಂಗ್ ಮೋರ್ ದ ಇಂಟರ್ನ್ಯಾಷನಲ್ ಆಡಿಯನ್ಸ್. ಬಟ್ 440 ಐ ಥಿಂಕ್ ದೇ ವಿಲ್ ಬಿ ವೆರಿ ಸೀರಿಯಸ್ ಅಬೌಟ್ ಇಂಡಿಯನ್ ಆಡಿಯನ್ಸ್, ಆ್ಯಂಡ್ ಡೆಫಿನೆಟ್ಲಿ ದೇ ವಿಲ್
ಲಾಂಚ್ ಇಟ್ ಇನ್ ಕಾಂಪಿಟೇಷನ್ ವಿತ್ RTX 300 ಬಿಕಾಸ್ ರಾಯಲ್ ಎನ್ಫೀಲ್ಡ್ ಯಾವಾಗಲೂ ನಂಬರ್ ಒನ್ನನ್ನೇ ಟೇಕ್ ಡೌನ್ ಮಾಡೋದು. ಸೊ RTXಗೆ ಕಂಪೇರ್ ಮಾಡೋದಾದರೆ 2117 ಇದೆ. ಐ ಥಿಂಕ್ ನನ್ನ ಪ್ರಕಾರ ಟ್ಯೂಬ್ಲೆಸ್ ಸ್ಪೋಕ್ ವರ್ಷನ್ ಡೆಫಿನೆಟ್ಲಿ ತರ್ತಾರೆ. ಅಟ್ಲೀಸ್ಟ್ ಇವಾಗ ತಂದಿಲ್ಲ ಅಂದ್ರೂ 1 ಇಯರಲ್ಲಿ ಜಸ್ಟ್ ಲೈಕ್ ದ 450 ಇಂಜಿನಲ್ಲಿ 1 ವರ್ಷ ಆದಮೇಲೆ ಓನರ್ಸು ಟ್ಯೂಬ್ಲೆಸ್ ಸ್ಪೋಕ್ ಸಿಕ್ತು ನೋಡಿ, ಅದೇ ಥರ ತರ್ಬೋದು ಮೇಲಿ ಬಿ. ಬಟ್ ನನಗೆ ಫೀಚರ್ಸ್ ಪಾಯಿಂಟ್ ಆಫ್ ವ್ಯೂ ಕೂಡ ನನಗೆ ಸ್ವಲ್ಪ ಡೌಟ್ ಬರ್ತಾ ಇದೆ ಬಿಕಾಸ್ ರಾಯಲ್ ಎನ್ಫೀಲ್ಡ್ ಯು ನೆವರ್ ನೋ, ದೇ ಕ್ಯಾನ್ ಬ್ರಿಂಗ್ ಇನ್ ಟಫ್ ಕಾಂಪಿಟೇಷನ್ ಟು ದ RTX ಫಾರ್ ಶೋರ್ ಅಂತ ಅನ್ನಿಸ್ತಾ ಇದೆ. ಮೇ ಬಿ ಫೀಚರ್ಸ್ ಕಡೆನೂ ಕೊಡ್ಬೋದು, ಮೇ ಬಿ ಕ್ರೂಸ್ ಕಂಟ್ರೋಲ್ ಕೊಟ್ಟರು ನನಗೆ ಶಾಕ್ ಆಗಿರಲ್ಲ. ಓಕೆನಾ ನಾನು ಸೊ ದ್ಯಾಟ್ ಈಸ್ ದೇರ್. ಸೊ ಅಗೇನ್ RTX ಆ್ಯಂಡ್ ಹಿಮಾಲಯನ ಕಂಪೀಟ್ ಮಾಡಲ್ಲ ಓಕೆನಾ ನನ್ನ ಪ್ರಕಾರ. ಸೊ ನನ್ನ ಪ್ರಕಾರ ಇಫ್ ಯು ಆಸ್ಕ್ ಮೀ 1, 2, 3 ಅಂತ ಹೇಳೋದಾದರೆ ಐ ವಿಲ್ ಸ್ಟಿಲ್ ಸೇ ದ RTX ಸೆಕೆಂಡ್ ಮೋಸ್ಟ್ ಲೈಕ್ಲಿ ಹಿಮಾಲಯನ್ ಆಗುತ್ತೆ ಅಂತ ಅನಿಸುತ್ತೆ, ಆ್ಯಂಡ್ ಥರ್ಡ್ ಎಕ್ಸ್ಪಲ್ಸ್ 210 ಇರುತ್ತೆ. ಮೇ ಬಿ ಇದು 4th ಸ್ಟ್ಯಾಂಡ್ ಆಗುತ್ತೆ XR 300 ರ್ಯಾಲಿ ನನ್ನ ಪ್ರಕಾರ, ಮೇನ್ಲಿ ಬಿಕಾಸ್ ಆಫ್ ಹೋಂಡಾ ರಿಲಯಬಿಲಿಟಿ ಓಕೆನಾ. ಬಟ್ ಸ್ಟಿಲ್ ನೀವು ಈ ಗಾಡಿನ ತೊಗೊಳ್ಳೇಬೇಕು ಅಂದರೆ ಯಾರಿಗೆ ಮಾಡಿರೋದು ಅಂತ ಕೇಳೋದಾದರೆ ತುಂಬ ಸಿಂಪಲಾಗಿ ಹೇಳೋದಾದರೆ ಅಕಾರ್ಡಿಂಗ್ ಟು ಮೀ ದಿಸ್ ಈಸ್ ಮೋರ್ ಇನ್ ಟು ಆಫ್ ರೋಡ್ ದ್ಯಾನ್ ಟೂರಿಂಗ್ ಓಕೆನಾ. ಆಬ್ವಿಯಸ್ಲಿ ಇದು ಅಡ್ವೆಂಚರ್ ಟೂರಿಂಗ್ ಮೋಟರ್ ಸೈಕಲೇ, ಬಟ್ ಐ ವುಡ್ ಸೇ 60% ಆಫ್ ರೋಡಿಂಗ್ ಆ್ಯಂಡ್ 40% ಟೂರಿಂಗ್ ನಿಮ್ಮದು ರಿಕ್ವೈರ್ಮೆಂಟ್ ಇದ್ದರೆ ಯು ಕ್ಯಾನ್ ಗೋ ವಿತ್ ದಿಸ್ ಮೋಟರ್ ಸೈಕಲ್. ಇನ್ನೊಂದು ಆಬ್ವಿಯಸ್ಲಿ ನನ್ನ ಪ್ರಕಾರ ನಿಮಗೆ ಹೋಂಡಾ ಆ್ಯಂಡ್ ರಿಲಯಬಿಲಿಟಿ ದ್ಯಾಟ್ ಇಸ್ ಅ ಥಿಂಗು. ಪವರ್ ಆ್ಯಂಡ್ ಪರ್ಫಾರ್ಮೆನ್ಸು ನಿಮಗೆ ಡೀಸೆಂಟಾಗಿ ಸಿಗ್ತಾ ಇದೆ. ಅದು ಬಿಟ್ಟರೆ ಯಾರು ಇದನ್ನು ಕನ್ಸಿಡರ್ ಮಾಡಬೇಕು ಅಂತ ನನಗೆ ಕೇಳಿದ್ರೆ ಆನೆಸ್ಟ್ಲಿ ಸ್ಪೀಕಿಂಗ್, ಬಿಕಾಸ್ ಕಾಂಪಿಟೇಷನ್ ವೈಸ್ ನೀವು ಕ್ಲಿಯರ್ಲಿ ನೋಡ್ಬೋದು ಇಟ್ ಇಸ್ ನಾಟ್ ಸ್ಟ್ಯಾಂಡಿಂಗ್ ವೆರಿ ಸ್ಟ್ರಾಂಗ್ ವಿತ್ ಆಲ್ ದ ಕಾಂಪಿಟೇಟರ್ಸು. ಆ್ಯಂಡ್ ನಂಬರ್ 1 ಅಂತೂ ಅಲ್ವೇ ಅಲ್ಲ, ಏನೋ ಹೈಪ್ ಮಾಡಿದ ಲೆವೆಲ್ ಅಂತಂತೂ ಇಲ್ಲ. ಬಟ್ ಸ್ಟಿಲ್ ನಿಮಗೆ ತುಂಬ ಸಿಂಪ್ಲಿ ಪುಟ್ ಫಾರ್ವರ್ಡ್ ನಾನು ಇದನ್ನ ಯಾರು ಸ್ಟ್ರೈಟ್ ಅವೇ ಇದನ್ನ ಕನ್ಸಿಡರ್ ಮಾಡ್ತಾರೆ ಅಂತ ಕೇಳೋದಾದರೆ ನನ್ನ ಪ್ರಕಾರ ಇದನ್ನು ಕನ್ಸಿಡರ್ ಮಾಡೋರು ವುಡ್ ಬಿ ದ ಓಲ್ಡ್ ಎಕ್ಸ್ಪಲ್ಸ್ ಓನರ್ ನನ್ನ ಪ್ರಕಾರ ಏನ. ದ ಓಲ್ಡ್ ಎಕ್ಸ್ಪಲ್ಸ್ ಅಂದರೆ ನಾನು ಹೇಳ್ತಾ ಇರೋದು ಎಕ್ಸ್ಪಲ್ಸ್ 200 ಓನರ್ಸ್ ಯಾರ್ಯಾರು ಇದ್ದಾರೆ ಆ್ಯಂಡ್ ದೇ ವೇರ್ ಮೋರ್ ಇಂಟು ಆಫ್ ರೋಡಿಂಗ್ ಇದ್ದಾರೆ ನೋಡಿ, ಅವರು ದೇ ಮೈಟ್ ಕನ್ಸಿಡರ್ ದಿಸ್ ವೆಹಿಕಲ್ ಆ್ಯಸ್ ಅ ಬಜೆಟ್ ಅಪ್ಗ್ರೇಡ್. ಬಿಕಾಸ್ ನನ್ನ ಪ್ರಕಾರ ಇಫ್ ಯು ಆರ್ ಲುಕಿಂಗ್ ಫಾರ್ ದ ಬೆಸ್ಟ್ ಅಪ್ಗ್ರೇಡ್ ಫ್ರಮ್ ಎಕ್ಸ್ಪಲ್ಸ್, ಅಗೇನ್ ಈ ಮೋಟರ್ ಸೈಕಲ್ ಬಗ್ಗೆ ನಾನು ಸಪ್ರೇಟಾಗಿ ಯಾವಾಗಾದ್ರೂ ಡಿಸ್ಕಷನ್ ಮಾಡ್ತೀನಿ. ದಟ್ ಈಸ್ ದ KTM 390 ಅಡ್ವೆಂಚರ್ R ಇಸ್ ನನ್ನ ಒಪಿನಿಯನ್ಲಿ ಇಸ್ ಅ ವೆರಿ ಗುಡ್ ಸಕ್ಸೆಷನ್ ಫಾರ್ ಎಕ್ಸ್ಪಲ್ಸ್ 210. ನಿಮಗೆ ಅದೇ ಲೆವೆಲ್ ಆಫ್ ಆಫ್ ರೋಡಿಂಗ್ ಕೇಪಬಿಲಿಟಿ ಕೊಡುತ್ತೆ. ಬಟ್ ಸ್ಟಿಲ್ ನಿಮಗೆ ಒಂದು ಬಜೆಟ್ ಆಪ್ಷನ್ ಬೇಕು, ಪ್ಲಸ್ ನಿಮ್ಗೊಂದು ರಿಲಯಬಲ್ ಆಪ್ಷನ್ ಬೇಕು ಅಂದರೆ ಐ ಥಿಂಕ್ ನನ್ನ ಪ್ರಕಾರ XR 300 ರ್ಯಾಲಿ ವಿಲ್ ಬಿ ಅ ವೆರಿ ಗುಡ್ ಐ ವುಡ್ ಸೇ ಅಪ್ಗ್ರೇಡ್ ಫಾರ್ ಯುವರ್ ಎಕ್ಸ್ಪಲ್ಸ್ 200 ಅಂತ ಅನ್ಕೋತೀನಿ. ಸೊ ಇವರೇ ಮೇನ್ ಓನರ್ಸ್ ಆಗಿರ್ತಾರೆ ಹೂ ವಿಲ್ ಬೈ ದಿಸ್ ಮೋಟರ್ ಸೈಕಲು. ಅದು ಬಿಟ್ಟರೆ ನಂಗೆ ಗೊತ್ತಿರಂಗೆ ಅದೇ ರಿಲಯಬಲ್ ಅಂತ ತೊಗೊಳ್ಳೋರು ಇರ್ತಾರೆ. ದಟ್ ಈಸ್ ವಾಟ್ ಐ ಥಿಂಕ್ ಅಬೌಟ್ ದಿಸ್ ಮೋಟರ್ ಸೈಕಲ್ ಆನೆಸ್ಟ್ಲಿ ಸ್ಪೀಕಿಂಗು. ಹಂಗಂತ ಐ ಮೀನ್ ಇಟ್ಸ್ ನಾಟ್ ಅ ಬ್ಯಾಡ್ ಮೋಟರ್ ಸೈಕಲ್, ಬಟ್ ನಾನು ಹೇಳ್ತಾ ಇರೋದು ಕಾಂಪಿಟೇಷನ್ ವೈಸು ಇಲ್ಲಿ ಸ್ಟ್ಯಾಂಡ್ ಆಗುತ್ತೆ ಅಂತ ನನಗನ್ಸುತ್ತೆ ಪರ್ಸ್ನಲಿ. ಅಗೇನ್ ಇದು ಬಿಗಿನರ್ ಫ್ರೆಂಡ್ಲಿನ ಅಲ್ವಾ ಅಂತ ಕೇಳೋದ್ರೆ ಕ್ಲಿಯರ್ಲಿ ನನ್ನ ಒಪಿನಿಯನಿಂದ ಅರ್ಥ ಆಗ್ತಾ ಇರ್ಬೋದು. ಈ ಗಾಡಿ ಅಂತೂ ಡೆಫಿನೆಟ್ಲಿ ನಾಟ್ ಅ ಬಿಗಿನರ್ ಮೋಟರ್ ಸೈಕಲ್ಲು. ಸೀಟ್ ಹೈಟ್ ತುಂಬ ಟಾಲ್ ಇದೆ, ಆ್ಯಂಡ್ ಆಲ್ಸೋ ಯಾರಿಗೆ ಫಸ್ಟ್ ಟೈಮು ಆಫ್ ರೋಡಿಂಗೋಸ್ಕರ ಯಾವನು ಬೈ ಮಾಡಲ್ಲ ಓಕೆನಾ. ಸೊ ದಿಸ್ ವಿಲ್ ಬಿ ಮೋಸ್ಟ್ ಲೈಕ್ಲಿ ಸೆಕೆಂಡ್ ಮೋಟರ್ ಸೈಕಲ್ ಆಫ್ಟರ್ ಯು ಬೈ ಅ ಬಿಗಿನರ್ ಮೋಟರ್ ಸೈಕಲ್. ಮೇ ಬಿ ಎಕ್ಸ್ಪಲ್ಸ್ ತೊಗೊಂಡು ಮೋಸ್ಟ್ ಲೈಕ್ಲಿ ನನ್ನ ಪ್ರಕಾರ ಒಂದು ಅಡ್ವೆಂಚರ್ ಮೋಟರ್ ಸೈಕಲ್ ತೊಗೊಂಡಿರೋರೇ ಇದನ್ನ ತೊಗೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮೇ ಬಿ ನನಗೆ ಅದೇ ಹೇಳ್ತಾ ಇಲ್ವಾ, ಅಡ್ವೆಂಚರ್ ಬೈಕ್ ತೊಗೊಂಡಿರೋ ಐದರ್ ಅವ್ರದ್ದು ಸೆಕೆಂಡ್ ಮೋಟರ್ ಸೈಕಲಾಗಿ ತೊಗೋಬೋದು ಆರ್ ಒಂದು ಅಪ್ಗ್ರೇಡ್ ಆಗಿ ತೊಗೋಬೋದು ಅಷ್ಟೇ. ಸೊ ಎರಡರಲ್ಲಿ ಒಂದಂತೂ ತೊಗೋತಾರೆ. ಸೊ ಇಟ್ ಈಸ್ ನಾಟ್ ಮೆಂಟ್ ಫಾರ್ ಬಿಗಿನರ್ಸ್ ಮೊದಲೇ ನನ್ನ ಪ್ರಕಾರ. ಸೊ ಹೈಪ್ ಚೆನ್ನಾಗಿದೆ, ಬಟ್ ತೊಗೊಳ್ಳೋರು ತುಂಬ ಕಮ್ಮಿನೇ ಇರ್ತಾರೆ ಇಸ್ ವಾಟ್ ಐ ಥಿಂಕು ಎನಿವೆ. ಸೊ ಓಕೆ, ಹಿಂದ್ಗಡೆಯಿಂದ ಕಾರ್ ಬರ್ತಾ ಇದೆ, ಯಪ್ಪ ಫಸ್ಟಿಗೆ ಮೂವ್ ಆಗಿಬಿಡೋಣ. ಅದಕ್ಕೆ ಮಿರರ್ಸ್ ತುಂಬ ಇಂಪಾರ್ಟೆಂಟು. ಸೊ ಎನಿವೆ ಇಷ್ಟೇ ಹೇಳಬೇಕಂತ ಇದೆ ರಿಗಾರ್ಡಿಂಗ್ ದೀಸ್ ಟು ಮೋಟರ್ ಸೈಕಲು. ಸೊ ಎನಿವೆ ಫಿನಿಶಿಂಗ್ ಆಫ್ ದ ಹೋಂಡಾ ಲಾಂಚಸ್ಸು ಎಲ್ಲ ಗಾಡಿಗಳು ಮುಗಿದೋಯ್ತು. ಸೊ ನೆಕ್ಸ್ಟ್ ಬೇರೆ ಡಿಸ್ಕಷನ್ಸ್ನ ಮಾಡ್ತೀನಿ ನಾನು ಎನಿವೆ. ಸೊ ನಿಮಗೇನು ಅಭಿಪ್ರಾಯ ಇದೆ ರಿಗಾರ್ಡಿಂಗ್ ದಿಸ್ಸು? ಡೂ ಯು ಥಿಂಕ್ XR 300 ರ್ಯಾಲಿ ವಿಲ್ ಸ್ಟ್ಯಾಂಡ್ ದ ಟೈಡ್? ಎನಿವೆ ನನಗೆ ದ ಬಿಗರ್ ಪಿಕ್ಚರ್ ನೋಡ್ತಾ ಇದ್ದೀನಿ ಈಸ್ ದ್ಯಾಟ್ ದೆರ್ ಈಸ್ ಆಬ್ವಿಯಸ್ಲಿ ಆ್ಯನ್ ಆಪ್ಷನ್ ನಿಮಗೆ, ಆ್ಯಂಡ್ ಮೋರ್ ಆಪ್ಷನ್ಸ್ ಇದೆ ಇನ್ ದ ಬಜೆಟ್ ಅಡ್ವೆಂಚರ್ ಅಂತ. ದ್ಯಾಟ್ ಇಸ್ ಮೋರ್ ಹ್ಯಾಪಿನೆಸ್ ಫಾರ್ ಮೀ ರಾದರ್ ದ್ಯಾನ್ ಅದು ಎಲ್ಲಿ ಸ್ಟ್ಯಾಂಡ್ ಆಗುತ್ತೆ ಅದು ಮ್ಯಾಟರ್ ಆಗೋಲ್ಲ. ನಿಮಗೆ ಅದು ಚೆನ್ನಾಗಿದೆ ಅಂದರೆ ನೀವು ತೊಗೋತೀರಾ ಅಷ್ಟೇ. ಸೊ ದಟ್ ಈಸ್ ಮೈ ಒಪಿನಿಯನು. ಸೊ ನಿಮ್ಮದೇನು ಅಭಿಪ್ರಾಯ ಇದೆ ಡೆಫಿನೆಟ್ಲಿ ಕಾಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ. ಹಾಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ ರಾಯಲ್ ವಾಯ್ಜರ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಮೋಟರ್ ಸೈಕಲ್, ಕಾರ್ ಆ್ಯಂಡ್ ಸೈಕಲ್ ಕಂಟೆಂಟ್. ಥ್ಯಾಂಕ್ ಯು ವೆರಿ ಮಚ್. ಸೊ ನೆಕ್ಸ್ಟ್ ವೀಡಿಯೋ ನಿಮಗೆ ಗೊತ್ತು ಏನಿರುತ್ತೆ ಅಂತ. ಸೊ ಎಸ್, ನಾನು ಗೇರ್ಸ್ನ ಅಪ್ಗ್ರೇಡ್ ಮಾಡಿದ್ದೀನಿ ಫಾರ್ ಮೈ ಸ್ಕ್ರಾಂಬ್ಲರ್ 400X ಸಿಟಿ ರೈಡಿಂಗೋಸ್ಕರ, ಟೂರಿಂಗ್ ಅಲ್ಲ ಸಿಟಿ ರೈಡಿಂಗೇ. ಏನು ಅಂತ ಹೇಳ್ತೀನಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ, ವೆಯ್ಟ್ ಮಾಡಿ. ಆಲ್ರೆಡಿ ಇಂಟ್ ಕೊಟ್ಟಿದ್ದೆ ಲಾಸ್ಟ್ ಸ್ಕ್ರಾಂಬ್ಲರ್ 400X ಮೋಟೋ ವ್ಲಾಗಲ್ಲಿ, ಬಟ್ ಎನಿವೆ ನಿಮ್ಗೆ ಗೊತ್ತಾಗಿರುತ್ತೆ. ವೆಯ್ಟ್ ಮಾಡಿ, ಯಾವುದು ಏನು ಅಪ್ಗ್ರೇಡ್ ಮಾಡಿದೆ ಅಂತ ಗೊತ್ತಾಗುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ. ಸಿಗೋಣ.